ನಾವು ಭಕ್ತಿಯನ್ನ ಪ್ರಭುಪಾದರ ಅನುಗತ್ಯದಲ್ಲಿ ಪ್ರಭುಪಾದರು ಹಾಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲರೂ ಭಕ್ತಿಯನ್ನ ಮಾಡ್ತಾ ಇದೀವಿ. ಆಮೇಲೆ ಭಕ್ತಿಯನ್ನ ಮಾಡುವಾಗ ಹೇಗ್ ಮಾಡ್ಬೇಕು ಅದನ್ನ ನಾವು ಸತ್ಸಂಗದಲ್ಲಿ ತಿಳ್ಕೊಳ್ತಾ ಇದ್ವಿ. ಅದಕ್ಕೋಸ್ಕರ ಇವತ್ತು ನಾವು ತಿಳ್ಕೊಂಡ ಭಗವಂತನ ಪುಣ್ಯ ನಾಮ ನಾವು ಜಪ ಮಾಡ್ತಾ ಇದೀವಿ. ಆ ಪುಣ್ಯ ನಾಮವನ್ನ ಜಪ ಮಾಡುವಾಗ ಕೆಲವು ಬಾರಿ ನಮಗೆ ಫಲ ಬೇರೆಯವರಿಗೆ ಬೇರೆ ಬೇರೆ ಏನ್ ಹೇಳ್ತಾರೆ, ಅವರವರ ಶ್ರದ್ಧೆಯ ಅನುಸರಣೆಯ ಪ್ರಕಾರ, ಆಮೇಲೆ ಎಷ್ಟು ಅಪರಾಧಗಳಿಂದ ಅವರು ದೂರ ಇರ್ತಾರೆ ಅದರಿಂದ ಫಲ ಸಿಗುತ್ತೆ. ಈಗ ಕೆಲವ್ರಿಗೆ ಅನ್ಸುತ್ತೆ, ನಾನು ಎಷ್ಟೋ ವರ್ಷಗಳಿಂದ ಜಪ ಮಾಡ್ತಾ ಇದ್ದೀನಿ, ಆದ್ರೂ ನನಗೆ ಅಷ್ಟು ಫಲ ಬರ್ತಾ ಇಲ್ಲ, ನನಗೆ ಅದರ ಅನುಭವ ಆಗ್ತಾ ಇಲ್ಲ. ಯಾಕೆ? ಕೆಲವೇ ದಿನಗಳಿಂದ, ಕೆಲವೇ ತಿಂಗಳಿಂದ ವರ್ಷಗಳಿಂದ ಜಪ ಮಾಡಿ ಪ್ರಾರಂಭ ಮಾಡಿದ್ದಾರೆ, ಆದ್ರೆ ಅವರಲ್ಲಿ ಎಷ್ಟೊಂದು ಬದಲಾವಣೆಗಳು ಕಾಣಿಸ್ತಾ ಇದೆ, ಆದ್ರೆ ನನ್ನಲ್ಲಿ ಅಷ್ಟೇನು ಬದಲಾವಣೆ ಕಾಣಿಸ್ತಾ ಇಲ್ಲ. ಯಾಕೆ? ಎಷ್ಟೋ ಬಾರಿ ಪ್ರಶ್ನೆ ಬರುತ್ತೆ. ಕೆಲವು ಬಾರಿ 10 ವರ್ಷ, 20 ವರ್ಷ, 30, 40 ವರ್ಷ, 50 ವರ್ಷಗಳ ಹೋಗ್ಬಿಟ್ಟಿರುತ್ತೆ, ಆದ್ರೂ ಕೆಲವು ಬಾರಿ ಆ ಪರಿವರ್ತನೆ ಯಾಕೆ ಕಾಣಿಸ್ತಾ ಇಲ್ಲ? ಈ ಪ್ರಶ್ನೆಗೆ ಉತ್ತರ ಇವತ್ತು ಶ್ರೀಮದ್ ಭಾಗವತದಿಂದ ನಮಗೆ ಸಿಗುತ್ತೆ. ನಾನೊಂದು ಉದಾಹರಣೆ ಕೊಡ್ತೇನೆ. ಒಂದು ದಿನ ನಾರದ ಮುನಿ, ಸಾಮಾನ್ಯವಾಗಿ ನಾರದ ಮುನಿ ಪೂರ್ತಿ ಎಲ್ಲಾ ತ್ರಿಲೋಕಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಯಾಕೆ ಮಾಡ್ತಾರೆ? ನಮಗೂ ಸಂಚಾರ ಮಾಡೋದಕ್ಕೆ ಆಸೆ ಇರುತ್ತೆ, ಆದ್ರೆ ನಮ್ಮ ಉದ್ದೇಶ ಬೇರೆ ಇರುತ್ತೆ. ಏನಕ್ಕೆ ನಾವು ಟ್ರಾವೆಲ್ ಮಾಡ್ತೀವಿ? ಯಾಕೆ ಟ್ರಾವೆಲ್ ಮಾಡ್ತೀವಿ ನಾವೆಲ್ಲರೂ? ಆಯ್ತು, ಹಣ ಗಳಿಸೋದಕ್ಕಾಗಿ ಟ್ರಾವೆಲ್ ಮಾಡ್ತೀವಿ. ಗಳಿಸಿದ ಮೇಲೆ ಅದನ್ನ ಖರ್ಚು ಮಾಡೋದಕ್ಕೋಸ್ಕರ ಟ್ರಾವೆಲ್ ಮಾಡ್ತೀವಿ. ಗಳಿಸಿದ್ರು ಅನ್ಸುತ್ತೆ ಇಷ್ಟೊಂದಿದೆ, ಈಗ ಹೇಗೆ ವ್ಯಯ ಮಾಡೋದು, ಹೇಗಾದ್ರೂ ಮಾಡ್ಬೇಕು, ಅದಕ್ಕೋಸ್ಕರ ಅದನ್ನು ಟ್ರಾವೆಲ್. ಸೊ ಈ ರೀತಿ ಭ್ರಮಣ ನಡೀತಾನೆ ಇದೆ. ಆದ್ರೆ ನಾರದ ಮುನಿಯವರ ಹತ್ರ ದುಡ್ಡು ಇಲ್ಲ, ಅದನ್ನ ಖರ್ಚು ಮಾಡುವಂತ ಅವಶ್ಯಕತೆನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಸಂಚಾರ ಮಾಡುವ ಉದ್ದೇಶ ಏನು? ಲೋಕ ಕಲ್ಯಾಣಕ್ಕಾಗಿ, ಜನರು ಉದ್ಧಾರ ಮಾಡೋದಕ್ಕೋಸ್ಕರ ಟ್ರಾವೆಲ್ ಮಾಡ್ತಾರೆ. ಆ ರೀತಿ ಒಂದು ದಿನ ಅವರು ಭ್ರಮಣ ಮಾಡ್ತಾ ಇರುವಾಗ ಒಂದು ಅರಣ್ಯಕ್ಕೆ ಬರ್ತಾರೆ. ಆ ಅರಣ್ಯದಲ್ಲಿ ಒಬ್ಬ ತುಂಬಾ ಕಟುಕ, ತುಂಬಾ ಕ್ರೂರಿಯಾಗಿರುವಂತಹ ಬೇಡ ಹಂಟರ್, ಅವನು ಪ್ರಾಣಿಗಳನ್ನ ಹೇಗೆ ಕೊಲ್ತಾ ಇದ್ದ ಅಂತ ಹೇಳಿದ್ರೆ, ಒಂದು ಸಾಮಾನ್ಯವಾಗಿ ಬೇಡರೆಲ್ಲ ಯಾಕೆ ಕೊಲ್ತಾರೆ? ಆಹಾರಕ್ಕಾಗಿ, ಇಲ್ಲ ಅವರ ಜೀವನ ನಡೆಸೋದಕ್ಕಾಗಿ. ಆದ್ರೆ ಇವನು ಹೇಗ್ ಮಾಡ್ತಾ ಇದ್ದ ಅಂದ್ರೆ, ಪೂರ್ತಿ ಕೊಂದ್ಬಿಟ್ಟ ಆದ್ರೂ ಪರವಾಗಿಲ್ಲ, ಆದ್ರೆ ಇವನು ಎಲ್ಲರಿಗೂ ಅರ್ಧಮರ್ಧ ಕೊಲ್ತಾ ಇದ್ದ. ಅರ್ಧಮರ್ಧ ಕೊಲ್ತಾ ಇದ್ರೆ ಅದಿನ್ನೂ ಹೆಚ್ಚು ನರಳಾಟ. ಪೂರ್ತಿ ಆದ್ರೂ ಕೊಂದ್ಬಿಟ್ಟ ಆದ್ರೂ ಪರವಾಗಿಲ್ಲ. ನಾರದ ಮುನಿ ಬಂದು ಈ ಬೇಡನ ಕೇಳಿದೆ, ಯಾಕೆ ನೀನು ಅರ್ಧಮರ್ಧ ಕೊಲ್ತಾ ಇದೀಯ? ಕೊಲ್ಲೋದ್ರೆ ಪೂರ್ತಿ ಕೊಂದ್ಬಿಡು. ಕೆಲವರಿಗೆ ಆಶ್ಚರ್ಯ ಆಗುತ್ತೆ, ಅರೆ ನಾರದ ಮುನಿನೇ ಹೇಳ್ತಾರೆ ಕೊಲ್ಲೋದಕ್ಕೆ. ಆದ್ರೆ ನಾರದ ಮುನಿ ಯಾಕೆ ಹೇಳ್ತಾ ಇದ್ದು? ಯಾಕೆಂದ್ರೆ ಪ್ರಾಣಿಗಳು ಇನ್ನೂ ನರಳ್ತಾ ಇದಾರೆ ಅರ್ಧಮರ್ಧ ಕೊಂದು. ಸೊ ಅದಕ್ಕೋಸ್ಕರ ಇದನ್ನ ಕೇಳಿದ ತಕ್ಷಣ ಮೃಗಾರಿ ಹೇಳ್ದ, ನಮ್ಮ ವಂಶ ಪರಂಪರೆ ಇದೆ, ವಂಶ ಪರಂಪರೆಯಿಂದಾನು ನಾವು ಯಾವಾಗ್ಲೂ ಈ ರೀತಿ ಅರ್ಧಮರ್ಧ ಕೊಂದು ಅದು ನರಳ್ತಾ ಇರೋದನ್ನ ನೋಡಿ ನಾವು ಖುಷಿ ಪಡ್ತಾ ಇದ್ದೀವಿ. ಇದು ಎಷ್ಟು ಜನ ಇದ್ದಾರೆ ಈ ಜಗತ್ತಿನಲ್ಲೂ, ಏನ್ ಮಾಡ್ತಾರೆ, ಅವರಿಗೆ ಖುಷಿ ಯಾವಾಗ ಬರುತ್ತೆ ಅಂದ್ರೆ ಬೇರೆಯವರು ದುಃಖದಲ್ಲಿದ್ರೆ, ಬೇರೆಯವ್ರನ್ನ ಸಂಕಟ ಕೊಟ್ಟು ಅವ್ರಿಗೆ ಖುಷಿ ಬರುತ್ತೆ. ಇದಕ್ಕೆ ಹೇಳ್ತಾರೆ ಪರ ದುಃಖ ಸುಖಿ. ಪರ ದುಃಖ ಸುಖಿ, ಅವ್ರು ಸುಖಿ ಆಗ್ತಾರೆ. ಬೇರೆಯವ್ರನ್ನ ದುಃಖ ನೋಡಿದ್ರೆ ಅವ್ರು ತುಂಬಾ ಖುಷಿ ಆಗುತ್ತೆ. ಕೆಲವರು ಇರ್ತಾರೆ, ಅವರು ಕೆಲವು ಸಲ ಜಿರಳೆ ಹೋಗ್ತಾ ಇರುತ್ತೆ, ಆ ಜಿರಳೆಗೆ ಆಮೇಲೆ ಅದೆಷ್ಟು ಪೂರ್ತಿ ವಿಚಿತ್ರವಾಗಿ ಕೊಲ್ತಾರೆ. ಈ ರೀತಿ ಇದೆಲ್ಲ ಹಿಂಸೆಯ ಭಾವನೆ ಇರುತ್ತಲ್ಲ, ಅದು ಈ ರೀತಿ ವ್ಯಕ್ತ ಆಗ್ತಾರೆ. ಸೊ ಈ ರೀತಿ ಪರ ದುಃಖ ಸುಖಿ. ಮತ್ತೆ ಕೆಲವರು ಪರಸುಖ ದುಃಖಿ. ಬೇರೆ ಸುಖದಲ್ಲಿ ಇದ್ರೆ ಏನ್ ಮಾಡ್ತಾರೆ, ಅವ್ರ ದುಃಖ ಮಾಡುತ್ತೆ. ಇಷ್ಟು ಸುಖವಾಗಿದ್ದಾರೆ, ಇಷ್ಟು ಬೆಳೀತಾನೆ ಇದ್ದಾರೆ, ಈ ರೀತಿ ಇವ್ರಿಗೆ ದುಃಖ ಆಗುತ್ತೆ. ಆದ್ರೆ ವೈಷ್ಣವರು ಭಕ್ತರು ಅವರ ಮನೋಭಾವನೆ ಹೇಗಿರುತ್ತೆ,
ಪರ ದುಃಖ ದುಃಖಿ. ಬೇರೆ ದುಃಖದಲ್ಲಿ ನೋಡಿದ್ರೆ ಇವ್ರ ಸುಖ ಇರ್ಬೋದು ಜೀವನದಲ್ಲಿ, ಆದ್ರೂ ಅವರ ದುಃಖವನ್ನು ನೋಡಿ ಇವರು ಆ ದುಃಖವನ್ನ ಹಂಚ್ಕೊಳ್ತಾರೆ. ಬೇರೆಯವರ ದುಃಖದಲ್ಲಿ ಇವರು ಕೈ ಜೋಡಿಸ್ತಾರೆ, ಆಗ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ. ಪರ ಸುಖ ಸುಖಿ, ಬೇರೆಯವ್ರ ಸುಖದಲ್ಲಿ ಇವರು ಸುಖವನ್ನ ನೋಡ್ತಾರೆ. ಇದು ವೈಷ್ಣವರ ಮಹಾನುಗುಣ. ಈ ರೀತಿ ನಾಲ್ಕುಮನೆಯವ್ರು ನೋಡ್ತಾ ಇದ್ರು, ಎಷ್ಟೊಂದು ಪ್ರಾಣಿಗಳನ್ನ ಈ ರೀತಿ ಕೊಲ್ತಾ ಇದ್ದಾರೆ ಇವನು ಅಂತ ಹೇಳಿ. ಅದಕ್ಕೋಸ್ಕರ ಇವನಿಗೆ ಈ ರೀತಿ ಬುದ್ಧಿವಾದ ಹೇಳೋದಕ್ಕೆ ಹೋದ್ರು. ಅವನು ಹೇಳ್ತಾ ಇದ್ದ, ಯಾಕೆ ಕೊಂದರೆ ಇದು ನಮ್ಮ ವಂಶ ಪರಂಪರೆ ನಾವು ಇದೇ ರೀತಿ ಮಾಡ್ತಾ ಬಂದಿದ್ದೀವಿ. ಆಗ ನಾರದ ಮುನಿ ಅವನಿಗೆ ಸ್ವಲ್ಪ ಉಪದೇಶ ಹೇಳೋದಕ್ಕೆ, ಕೆಲವು ಬಾರಿ ಈ ರೀತಿ ತುಂಬಾ ಯಾವಾಗ ಕ್ರೂರತೆಯಿಂದ ಯಾರು ವರ್ತನೆ ಮಾಡ್ತಾ ಇರ್ತಾರೆ, ತುಂಬಾ ಅತಿ ಹೆಚ್ಚು ಪಾಪ ಮಾಡಿರ್ತಾರಲ್ಲ, ಅವ್ರು ಉಪದೇಶ ಕೊಟ್ಟರು ತಲೆ ಒಳಗಡೆ ಹೋಗೋದಿಲ್ಲ. ಯಾಕೆಂದ್ರೆ ಮಂಡಾಗ್ಬಿಟ್ಟಿರುತ್ತಲ್ಲ. ಯಾರಾದ್ರೂ ತುಂಬಾ ಕೆಲವು ವ್ಯಕ್ತಿಗಳು ಇರ್ತಾರೆ, ಅವ್ರಿಗೆ ಎಷ್ಟೇ ಹೇಳಿ ಅದು ಎಮ್ಮೆ ಮೇಲೆ ನೀರು ಹುಡಿದಾಗ ಅಂತ ಹೇಳ್ತಾರಲ್ಲ, ಮಳೆ ಬಿದ್ದರೆ ಏನೂ ಆಗೋದೇ ಇಲ್ಲ. ಯಾಕಂದ್ರೆ ಮಳೆ ಸುರಿಲಿ ಮಳೆ ಸುರಿದೇ ಇರಲಿ ಹಂಗೆ ಇರುತ್ತೆ. ಯಾಕಂದ್ರೆ ಅದು ಜಡತ್ವ, ಅದು ಅತಿ ಹೆಚ್ಚು ತಮೋಗುಣ. ತುಂಬಾ ಹೆಚ್ಚು ಪಾಪ ಆಗೋಗ್ಬಿಟ್ರೆ ಏನಾಗ್ಬಿಡುತ್ತೆ, ತಮೋಗುಣ ಹೆಚ್ಚಾಗ್ಬಿಡುತ್ತೆ. ಆಗ ಸರಿ ಯಾವುದು ತಪ್ಪು ಯಾವುದು ಗೊತ್ತೇ ಆಗೋದಿಲ್ಲ, ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಆಗ ಯಾವಾಗ ಈ ರೀತಿ ಸನ್ನಿವೇಶ ಇರುತ್ತೆ, ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಶಾಲೆನಲ್ಲೂ ಕೆಲವರು ವಿದ್ಯಾರ್ಥಿಗಳು ಇರ್ತಾರೆ, ತುಂಬಾ ಮುಂದೆ ಇರ್ತಾರೆ. ಅವ್ರಿಗೆ ಏನ್ ಮಾಡ್ತಾರೆ, ಶಿಕ್ಷಕರು ಟೀಚರ್ಸ್ ಎಲ್ಲ ಏನ್ ಮಾಡ್ತಾರೆ, ದಂಡಂ ದಶಗುಣ. ಹೌದಲ್ಲ, ಕೊನೆಗೆ ದಂಡ ತೋರಿಸೇನೆ ಸರಿಯಾಗ್ತದೆ. ಅದಕ್ಕೋಸ್ಕರ ನಾಲ್ಕು ಮುನಿ ದಂಡ ಇಟ್ಕೊಂಡಿಲ್ಲ, ವೀಣ ಇಟ್ಕೊಂಡಿದ್ದಾರೆ. ಅವರು ಬೇರೆಯವ್ರಿಗೆ ಈ ರೀತಿ ಶಿಕ್ಷೆ ಎಲ್ಲ ಪಡೆದಿಲ್ಲ. ಅದಕ್ಕೋಸ್ಕರ ಇವ್ರಿಗೆ ಅದಕ್ಕಿಂತ ಹೆಚ್ಚು ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾವ ಶಾಕ್ ಟ್ರೀಟ್ಮೆಂಟ್ ಗೊತ್ತಾ, ಅವರಿಗೆ ಅಲ್ಲಿ ಒಂದು ಹೊಸ ಮೂವಿ ಶೋ ತೋರಿಸ್ತಾರೆ. ಅವ್ರಿಗೆ ನರಕದ ಸೀನ್ ತೋರಿಸ್ತಾರೆ. ಆ ನರಕದ ದರ್ಶನದಲ್ಲಿ ಇವರಿಗೆ ಮುಂದೆ ಈ ಎಲ್ಲಾ ಪಾಪಗಳಿಗೆ ಅವರಿಗೆ ಮುಂದೆ ಹೇಗೆ ಅವರು ಅದನ್ನ ಅನುಭವಿಸ್ಬೇಕು, ಅದರದ್ದು ಫ್ಯೂಚರ್ ಫಿಲ್ಮ್, ಅವ್ರದೇ ಫಿಲ್ಮ್, ಮುಂದೆ ಹೇಗೆ ಇವರು ಅದನ್ನ ಅನುಭವಿಸ್ತಾರೆ ಅನ್ನೋದನ್ನ ಇವರಿಗೆ ತೋರಿಸ್ತಾರೆ. ಇಷ್ಟೊಂದು ಪ್ರಾಣಿಗಳೆಲ್ಲ ಬಂದು ಇವ್ರ ಶರೀರದಲ್ಲ ಬೇರೆ ಬೇರೆ ಅಂಗಗಳನ್ನ ಕಿತ್ತು ತಿಂತಾ ಇರ್ತಾರೆ. ಈ ದರ್ಶನ ಮಾಡಿದ ತಕ್ಷಣ ಈ ಬೇಡನಿಗೆ ತುಂಬಾ ಭಯ ಬರುತ್ತೆ. ತಕ್ಷಣ ನಾರ್ಮಲಿ ಅವ್ರು ಕಾಲಿಟ್ಕೊಳ್ತಾರೆ. ಕಾಲಿಟ್ಕೊಂಡು ಹೇಳ್ತಾನೆ, ದಯವಿಟ್ಟು ಈ ನರಕದ ಯಾತನೆಯಿಂದ ನಾನು ಆಚೆ ಬರಬೇಕು ಅಂತ ಏನ್ ಮಾಡ್ಬೇಕು ದಯವಿಟ್ಟು ಹೇಳಿ. ನೋಡಿ, ಅಲ್ಲಿ ತನಕ ಹಿಂದೆನೂ ಮಾತಾಡಿದ್ರು, ಆಗ ಈ ರೀತಿ ಪ್ರಶ್ನೆ ಕೇಳಿರ್ಲಿಲ್ಲ, ಆಮೇಲೆ ಈ ನಮ್ರತೆನೂ ಇರಲಿಲ್ಲ. ಆ ನಮ್ರತೆ ಹೇಗೆ ಬಂತು, ಆ ನರಕದ ದರ್ಶನ ಆಗಿದ್ಮೇಲೆ. ಕೆಲವು ಬಾರಿ ಶಾಸ್ತ್ರ ಹೇಳೋದು ಕೆಲವು ಬಾರಿ ತಲೆ ಒಳಗಡೆ ಹೋಗೋದಿಲ್ಲ, ಸಂತರ ಹೇಳೋದು ಕೆಲವು ಬಾರಿ ತಲೆ ಒಳಗಡೆ ಹೋಗೋದಿಲ್ಲ. ಅದು ಯಾವಾಗ ಕೆಲಸ ಅದು ನೋಡಿ, ನರಕದ ಕೆಲವು ಬಾರಿ ದರ್ಶನ ಆದ್ರೂ ಕೆಲವು ಜನ ಚೇಂಜ್ ಆಗೋದಿಲ್ಲ, ಅನುಭವ ಆದ್ಮೇಲೆ ಚೇಂಜ್ ಆಗ್ತದೆ. ಕೆಲವರು ಅನುಭವ ಆದ್ಮೇಲೆ ಚೇಂಜ್ ಆಗೋದಿಲ್ಲ. ಆದ್ರೆ ಇವನು ಅಟ್ಲೀಸ್ಟ್ ಸ್ವಲ್ಪ ಒಳ್ಳೆಯವಿದ್ದ. ದರ್ಶನ ಒಂದು ಸಲ ಮಾಡಿದ ತಕ್ಷಣ ಅನ್ನಿಸ್ತು, ನಾನು ಈ ಭಯಂಕರವಾಗಿರುತ್ತೋ ಇದರಲ್ಲಿ ಇರಬಾರದು. ಅದಕ್ಕೋಸ್ಕರ ಅವನು ತಕ್ಷಣ ಕೇಳಿದ್ರೆ ಏನ್ ಮಾಡ್ಬೇಕು ನಾನು. ಆಗ ನಾರದ ಮುನಿ ಹೇಳ್ತಾರೆ, ಈ ನಿನ್ನ ಬಿಲ್ ಇದೆಯಲ್ಲ ಅದನ್ನ ಬಿಸಾಕ್ಬೇಕು ಅಂತ. ಇದು ಯಾಕಂದ್ರೆ ಬಿಲ್ಲಿನಿಂದಾನೇ ಅವನು ಎಲ್ಲ ಪ್ರಾಣಿಗಳನ್ನ ಕೊಂದಾಗ್ತಾ ಇದ್ದ. ಈಗ ಅವನಿಗನ್ನಿಸ್ತು, ಇದು ನನ್ನ ಜೀವನದ ಆಧಾರ, ನನ್ನ ಜೀವನ, ನನ್ನ ಹೊಟ್ಟೆಪಾಡೆ ನಡೀದಾಗ ಈ ಬಿಲ್ಲನಿಂದ. ಇದನ್ನೇ ನಾನು ಬಿಟ್ಬಿಟ್ರೆ ನಾನು ಇನ್ನು ಹೊಟ್ಟೆಪಾಡಿಗೆ ನನ್ನ ಕುಟುಂಬ ನೋಡೋದು ಏನ್ ಮಾಡ್ಬೇಕು ನಾನು. ಇದು ಈಗ ಅತಿ ಹೆಚ್ಚು ಶರಣಾಗತಿ. ಕೃಷ್ಣ ಹೇಳ್ತಾರೆ ಸರ್ವಧರ್ಮಾನ್ ಪರಿತ್ಯಜ್ಯ, ಆ ರೀತಿ ನಾರಕನೇರು ಹೇಳ್ತಾ ಇದ್ದಾರೆ ಇದು ಬಿಟ್ಬಿಡು ಅಂತ. ಇವನಿಗೆ ತಕ್ಷಣ ಮನಸ್ಸಿನಲ್ಲಿ ಅನ್ನಿಸ್ತು ಏನ್ ಮಾಡ್ಬೇಕು ನಾನು. ಆದ್ರೆ ಇವನಲ್ಲಿ ಅಷ್ಟರ ಮಟ್ಟಿಗೆ ನಾರದ ಮುನಿಯಲ್ಲಿ ವಿಶೇಷವಾದಂತಹ ಶ್ರದ್ಧೆ ಹುಟ್ಟುಬಿಟ್ಟಿತ್ತು. ಶ್ರದ್ಧೆಯ ಪರಿಣಾಮದಿಂದ ಇವನು ಆ ಶರಣಾಗತಿ ದಾರಿಗೆ ಹೋಗೋದಕ್ಕಾಯ್ತು. ತಕ್ಷಣ ಅವನು ನಾರದ ಮುನಿಯಲ್ಲಿ ಹೇಳೋ ಮಾತು ಕೇಳ್ಬಿಟ್ಟ, ಆಯ್ತು ನಾನು ಬಿಡ್ತೀನಿ, ಆದ್ರೆ ನನ್ನ ಮೇಂಟೆನೆನ್ಸ್ ಏನ್ ಮಾಡ್ಬೇಕು. ಆಗ ನಾರದ ಮುನಿಯವರು ಹೇಳಿದ್ರು, ನೀನು ಚಿಂತೆ ಮಾಡಬೇಡ, ಅದನ್ನು ಭಗವಂತ ನೋಡ್ಕೊಳ್ತಾನೆ.
ಇದು ನಾರದ ಮುನಿಯವರು ಸ್ವಯಂ ಹೇಳ್ತಾರೆ, ನಿನ್ನ ಜೀವನದ ಆಧಾರಕ್ಕೆ ನೀನು ಚಿಂತೆ ಮಾಡೋದು ಬೇಡ, ಭಗವಂತ ನೋಡ್ಕೊಳ್ತಾನೆ. ನೀನು ನಾನು ಹೇಳಿದಾಗ ಕೇಳು. ಅದಾದ್ಮೇಲೆ ಅವನು ಹೇಳ್ತಾರೆ, ನೀನು ಪ್ರತಿದಿನ ಸತತವಾಗಿ ನಾಮ ಜಪ ಮಾಡಬೇಕು, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು. ಆಮೇಲೆ ತುಳಸಿ ಕಟ್ಟೆ ಮುಂದೆ ಕೂತ್ಕೊಂಡು ಜಪ ಮಾಡಬೇಕು, ನಿಮ್ಮ ಪೂರ್ತಿ ಕುಟುಂಬದ ಜೊತೆ. ಅದಾದ್ಮೇಲೆ ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡಿದ್ಮೇಲೆ ಈಗ ನಾರದ ಮುನಿಗೆ ಅನ್ನಿಸ್ತು, ಯಾಕಂದ್ರೆ ಈಗ ಇದು ನಾರದ ಮುನಿ ಜವಾಬ್ದಾರಿ ಆಗೋಯ್ತು. ಈ ಅವನ ಹೆಸರು ಮೃಗಾರಿ, ಅವನ ಹೆಸರೇ ನೋಡಿ ಎಷ್ಟು ಚೆನ್ನಾಗಿದೆ, ಮೃಗ ಹರಿ ಅಂದ್ರೆ ಪ್ರಾಣಿಗಳಿಗೆಲ್ಲ ವೇಷಿ, ಆ ರೀತಿ ಅವನ ಹೆಸರು ಇದ್ದಿತ್ತು. ಈ ಮೃಗಾರಿ ಯಾಕಂತ ಹೇಳಿದ್ರೆ ಈಗ ನಾರದ ಮುನಿಯವ್ರ ಮಾತು ಕೇಳ್ತಾ ಇದಾರೆ, ಈಗ ಇವ್ರ ಜವಾಬ್ದಾರಿ ಆಗೋಗ್ಬಿಡುತ್ತಲ್ಲ. ಅದಕ್ಕೆ ನಾರದ ಮುನಿಯವರು ಹೋಗಿ ಅಕ್ಕಪಕ್ಕ ಇಲ್ಲಿರುವಂತ ಎಲ್ಲಾ ಹಳ್ಳಿಗಳಿಗೆ ಹೋಗಿ ಹೇಳಿದ, ಆ ಅರಣ್ಯದಲ್ಲಿ ಒಬ್ಬ ಮಹಾನ್ ಸತ್ತ ಇದ್ದಾನೆ, ಈಗ ಅವನಿಗೆ ನಾವೆಲ್ಲರೂ ಹೋಗಿ ಸ್ವಲ್ಪ ಸೇವೆ ಮಾಡಿ ಅಂತ ಹೇಳಿ ಅವನು ಕೀರ್ತನೆ ಮಾಡ್ತಾ ಮಾಡ್ತಾ ಎಲ್ಲ ಕಡೆ ಸ್ವಲ್ಪ ಪ್ರಚಾರ ಮಾಡಿದ್ರೆ ಹರಿನಾಮ ಸಂಕೀರ್ತನೆ ನಾವು ಮಾಡ್ತೀವಲ್ಲ, ಆ ರೀತಿ ಮಾಡಿ ಎಲ್ಲರಿಗೂ ಹೇಳಿದ್ರು. ಅದಾದ್ಮೇಲೆ ಅಕ್ಕಪಕ್ಕ ಇರೋ ಹಳ್ಳಿಗಳೆಲ್ಲ ಜನ ಏನ್ ಮಾಡಿದ್ರು, ನಮ್ಮ ಮಹಾನ್ ಸತ್ತ ಇದ್ದಾನೆ ಅಂತ ಹೇಳಿ ಅವರು ಅವರ ಹಳ್ಳಿಗಳಲ್ಲಿ ಬೆಳೆದಿರಂತ ಸ್ವಲ್ಪ ದವಸ ಧಾನ್ಯ ಮತ್ತೆ ಸ್ವಲ್ಪ ತರಕಾರಿಗಳೆಲ್ಲ ಹೋಗಿ ಅವನಿಗೆ ಕೊಡ್ತಾ ಇದ್ರು. ಅದಾದ್ಮೇಲೆ ಇವನಲ್ಲಿ ಗುಡಿಸಿನಲ್ಲಿ ಎಷ್ಟು ತರಕಾರಿ ಹಣ್ಣುಗಳು ಎಲ್ಲ ಬರ್ತಾ ಇತ್ತು ಅಂದ್ರೆ ಇವನು ಮಾರನೇ ದಿನದಿಂದ ಬೇರೆಯವರಿಗೆ ದಾನ ಮಾಡೋದು ಸ್ಟಾರ್ಟ್ ಮಾಡ್ದ. ಪ್ರಭಾವ ನೋಡಿ ಬೇರೆಯವ್ರು ದಾನ ಮಾಡ್ತಾ ಇದ್ದಾರೆ ಈಗ, ಯಾಕಂದ್ರೆ ಎಷ್ಟೊಂದು ಬಂದಿದೆ, ಜಾಸ್ತಿ ಬಂದಿದ್ರೆ ಮಾಡಕ್ಕಾಗುತ್ತೆ. ಆ ರೀತಿ ಅಲ್ಲಿ ಒಂದು ಸತ್ಸಂಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಯ್ತು ಅರಣ್ಯದಲ್ಲಿ, ಯಾಕಂದ್ರೆ ಜನ ಅಲ್ಲೇ ಬರ್ತಾ ಇದ್ರು. ಇದಾದ್ಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ನಾರದ ಮುನಿ ಒಂದು ದಿನ ಹೋಗ್ತಾ ಇದ್ರು. ಅವರು ಮತ್ತೊಬ್ಬ ಮುನಿ ಜೊತೆ ಹೋಗ್ತಾ ಇದ್ರು, ಪರ್ವತ ಮುನಿ. ಏನೋ ಹೆಸರು? ಪರ್ವತ ಮುನಿ. ಈ ಪರ್ವತ ಮುನಿ ಜೊತೆ ಹೋಗ್ತಾ ಇರೋ ನಾರದ ಮುನಿ ಇಬ್ರು ಮಿತ್ರರು. ಇಬ್ರು ಹೋಗ್ತಾ ಇರುವಾಗ ಈ ಅರಣ್ಯದ ಹತ್ರನೇ ಹೋಗ್ತಾರೆ. ಅಲ್ಲಿ ಹೋಗ್ತಾ ಇರುವಾಗ ನಾರದ ಮುನಿಗೆ ಅನಿಸ್ತು, ಓ ಇಲ್ಲಿ ನಮ್ಮ ಶಿಷ್ಯ ಇದ್ದಾನೆ, ಅವನನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರು ಬರ್ತಾ ಇರ್ತಾರೆ. ಏನ್ ಮಾಡ್ತಾ ಇದ್ದಾನೋ ಇಲ್ಲೋ ನೋಡಿ. ನಾರದ ಮುನಿಯವರು ಕೊಟ್ಟಿದ್ದು ಒಂದೇ ಒಂದು ಪ್ರೋಗ್ರಾಮ್, ಒನ್ ಟೈಮ್ ಪ್ರೋಗ್ರಾಮ್, OTP ಅಂತ ಹೇಳ್ತಾರೆ. ಆ ಒನ್ ಟೈಮ್ ಪ್ರೋಗ್ರಾಮ್ ಎಷ್ಟು ಪರಿವರ್ತನೆ ಆಗೋಯ್ತು ಅಂತ ಹೇಳಿದ್ರೆ, ನಾವು 10, 20, 40, 50 ವರ್ಷ ಆದ್ಮೇಲೆ ಸತ್ಸಂಗದಲ್ಲಿ ಮಾಡಿ ಪರಿವರ್ತನೆ ಬರೋದಿಲ್ಲ. ನಾಲ್ಕು ಒಂದು ಪ್ರೋಗ್ರಾಮ್ ಅಲ್ಲಿ ಆಗೋಯ್ತು. ಅಂದ್ರೆ ಎಷ್ಟು ಪರಿವರ್ತನೆ ಒಂದು ಕಾರ್ಯಕ್ರಮದಲ್ಲಿ, ಒಂದು ಪ್ರವಚನದಲ್ಲಿ ಅಂತ ಹೇಳಿದ್ರೆ. ಈಗ ಆ ವ್ಯಕ್ತಿ ಮತ್ತೊಂದು ಸತ್ಸಂಗ ಅಟೆಂಡ್ ಮತ್ತೊಂದು ಮಾಡೇ ಇರ್ಲಿಲ್ಲ, ಒಂದೇ ಒಂದು ಪ್ರೋಗ್ರಾಮ್, ಒಂದೇ ಒಂದು ಸಲ ಕೇಳಿದ್ದು, ನಾಲ್ಕು ಹರಿನಾಮ ಜಪ ಮಾಡ್ಬೇಕು, ತುಳಸಿ ಕಟ್ಟೆ ಮುಂದೆ ಜಪ ಮಾಡ್ಬೇಕು, ಆಮೇಲೆ ಬೇರೆಯವ್ರಿಗೆ ಹಿಂಸೆ ಮಾಡಬಾರ್ದು, ಇಷ್ಟೇ ಕೇಳಿದ್ದು. ಈಗ ನಾಮ ಜಪ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅಂದ್ರೆ ಅದರ ಪ್ರಭಾವ ಕಾಣಿಸ್ತು. ನಾರದ ಮುನಿಯವ್ರು ಬರ್ತಾ ಇರುವಾಗ ಇವನ್ ಗೊತ್ತಾಗ್ಬಿಡ್ತು, ಓ ನಮ್ಮ ಗುರುಗಳು ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಅವನು ಎದ್ದು ಹೋಗ್ತಾ ಇದ್ದ. ಹೋಗ್ತಾ ಇರುವಾಗ ಅಲ್ಲೇ ದಾರಿನಲ್ಲಿ ಕೆಲವು ಇರುವೆಗಳೆಲ್ಲ ಇತ್ತು. ಈ ಇರುವೆಗಳನ್ನ ನೋಡಿದ ತಕ್ಷಣ ಇವನು ಅನ್ನಿಸ್ತು, ನಮ್ಮ ಗುರುಗಳು ಹೇಳಿದ್ದಾರೆ ಏನು, ಯಾರಿಗೂ ನಾನು ನೋವು ಕೊಡಲ್ಲ. ಆ ಇರುವೆಗಳನ್ನು ಒಂದೊಂದೊಂದೊಂದು ಅವನು ಬದಿಗಿರ್ತಾ ಇದ್ದ, ಅವನು ದಾರಿ ಹೋಗೋದಕ್ಕೆ. ಯಾಕಂದ್ರೆ ಪೂರ್ತಿ ಇರುವೆಗಳಿತ್ತು, ಅದಕ್ಕೋಸ್ಕರ ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ. ಒಂದೊಂದು ಇರುವೆನ ತೆಗೆದು ಪರ್ವತ ಮುನಿ ನಾರದ ಮುನಿಯವರ ಮಿತ್ರರು ಅವರು ಇದನ್ನ ನೋಡಿದ ತಕ್ಷಣ ನಾರದ ಮುನಿ ಹೇಳಿದ್ರು, ಇವನು ಕೆಲವು ವರ್ಷಗಳ ಹಿಂದೆ ಬೇರೆ ಪ್ರಾಣಿನ ಹೇಗೆ ಕೊಲ್ತಾ ಇದ್ದ ಅಂತ ಹೇಳಿದ್ರೆ ಅವನ್ ನರಳನ್ನ ನೋಡಿ ಖುಷಿ ಪಡ್ತಾ ಇದ್ದ. ಈಗ ನೋಡಿ ಎಷ್ಟು ಪರಿವರ್ತನೆ ಆಗಿದೆ ಅಂದ್ರೆ ಒಂದು ಇರುವೆಗೂ ಸಾಯಿಸೋದಕ್ಕೂ ಇಷ್ಟ, ಇಷ್ಟೊಂದು ಪರಿವರ್ತನೆ. ಪರ್ವತ ಮುನಿ ಹೇಳ್ತಾ ಇದ್ರು, ನಿಮ್ಮ ಜೊತೆಲಿ ಯಾರಾದ್ರೂ ಸ್ಪರ್ಶದಲ್ಲಿ ಬಂದ್ರೆ ಅವ್ರ ಪರಿವರ್ತನೆ ಆಗದೆ ಇರುತ್ತಾ? ನೀವು ಸ್ಪರ್ಶಮಣಿ ಇದ್ದಾರೆ. ಸ್ಪರ್ಶಮಣಿ ಅಂತ ಹೇಳಿದ್ರೆ ಏನು, ಟಚ್ ಸ್ಟೋನ್. ಅದನ್ನ ಮುಟ್ಟಿದ್ದೆಲ್ಲ ಏನಾಗ್ಬಿಡುತ್ತೆ, ಚಿನ್ನವಾಗ್ಬಿಡುತ್ತೆ. ಸೊ ಆ ರೀತಿ ನಾರದ ಮುನಿ ನೀವು ಒಂದು ಚಿಂತಾಮಣಿ ಇದ್ದಾರೆ, ಸ್ಪರ್ಶಮಣಿ ಇದ್ದಾರೆ, ಮುಟ್ಟಿದ್ದೆಲ್ಲ ಚಿನ್ನ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ರು, ನಾರದ ಮುನಿ ಅವ್ರು ಹೇಳ್ತಾ ಇದ್ರು, ಇದೆಲ್ಲವೂ ಭಗವಂತನ ಕೃಪೆ. ಯಾಕಂದ್ರೆ ಅವನಲ್ಲಿ ಇಷ್ಟೊಂದು ಶ್ರದ್ಧೆ ಇದೆ, ಭಗವಂತನ ಅತೀವ ಕೃಪೆ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ಪ್ರಶ್ನೆ ಬರುತ್ತೆ, ಅಷ್ಟೊಂದು
ಕಟುಕನಾಗಿದ್ದ ಅವನು, ಇಷ್ಟೊಂದು ಪಾಪ ಮಾಡಿದ್ದ, ಆದ್ರೂ ಅಷ್ಟು ಬೇಗ ಪರಿವರ್ತನೆ ಆಗಬೇಕು. ಅದೇ ಅಷ್ಟು ಬೇಗ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಶುದ್ಧ ವೈಷ್ಣವ ಇರ್ತಾರೆ. ಓಕೆ, ಒಂದು ಶ್ರದ್ಧೆ, ಶ್ರದ್ಧೆ ಇತ್ತು. ಮತ್ತೆ ಸಾಧು ಸಂಘ, ಒಂದೇ ಒಂದು ಸಾಧು ಸಂಘ ಸಿಕ್ಕಿತ್ತು, ಒಂದೇ ಒಂದು ಸಂಡೇ ಫೀಸ್ ಪ್ರೋಗ್ರಾಮ್ ಅಟೆಂಡ್ ಮಾಡಿ, ಪ್ರಸಾದ ಇರಲಿಲ್ಲ ಅದರಲ್ಲಿ. ರಿಯಲ್ ನಾಲೆಡ್ಜ್, ರಿಯಲ್ ನಾಲೆಡ್ಜ್ ತೋರಿಸಿತ್ತು. ಆಯ್ತು, ಮುಂದಿನ ನಾಮಸ್ಮರಣೆ ಅಂದ್ರೆ ತೋರಿಸಿದ್ದೆ, ದಿಸ್ ದ ಲೈಫ್, ರಿಯಲ್ ಲೈಫ್. ಆಯ್ತು, ಶಾಕ್ ಟ್ರೀಟ್ಮೆಂಟ್, ಹಾ. ನರಕ ದರ್ಶನ ಆಯ್ತು, ನರಕ ದರ್ಶನ ತುಂಬಾ ಪ್ರಭಾವ ಬೀರಿತ್ತು. ಮತ್ತೆ ಹೋದ ಜನ್ಮದ್ದು ಕರ್ಮ ಇದ್ದಿದ್ದಕ್ಕೆ ಅವನು ಮೃಗಾಲಯ ಕೊಟ್ಟಿದ್ದು, ಹೌದಲ್ಲ? ಹಿಂದಿನ ಜನ್ಮದಲ್ಲಿ ಆ ರೀತಿ ಕರ್ಮ ಇತ್ತು, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಅವನು ಬೇಡನ ಕೊಟ್ಟಿದ್ದಾನೆ. ಹಾಗಿದ್ರೆ ಮತ್ತೆ ಕೆಲವೆಲ್ಲ ಹೇಳಿದ್ರಿ ನೀವು. ಮತ್ತೊಂದು ನಾಲ್ಕು ಸಾಮಾನ್ಯದವರಲ್ಲ, ಮಹಾಭಾಗವತ ಅವರ ಭಕ್ತಿ ಅವತಾರ, ನಾಲ್ಕುಮಣಿಯವರ ಪ್ರಭಾವದಿಂದ. ಮತ್ತೇನಾದ್ರು? ಆಯ್ತು, ವಿಶ್ವಾಸ, ಶ್ರದ್ಧೆ. ಮತ್ತೆ ಅಂದ್ರೆ ಜಪ ಮಾಡ್ತಾ ಇದ್ರು. ಎಷ್ಟೋ ಜನ ಜಪ ಮಾಡ್ತಾ ಇದ್ದಾರೆ, ಹೌದಲ್ಲ? ಯಾಕೆ ಅವ್ರ ಪರಿವರ್ತನೆ ಬರೋದಿಲ್ಲ? ಹೌದಲ್ಲ, ಎಷ್ಟೋ ಜನ ಮಾಡ್ತಾ ಇದಾರಲ್ಲ? ವಿಶ್ವಾಸ. ಮತ್ತೇನಾದ್ರು ಯಾರಾದ್ರೂ ಆಡ್ ಮಾಡ್ತಿದ್ರು? ಭಗವಂತನ ಕೃಪಾ, ಭಗವಂತನ ಕೃಪೆಯಿಂದ ನಾಲ್ಕುಮನೆಯವರು ಸಿಕ್ಕರು. ಭಗವಂತನ ಕೃಪೆ ನಮ್ಮ ಜೀವನದಲ್ಲಿ ಹೇಗೆ ಬರುತ್ತೆ? ಸಾಧು ಸಂಘ ಬರ್ತಾರೆ, ಅದೇ ಭಗವಂತನ ಆ ಕೃಪೆ ಎಷ್ಟೋ ಜನರಿಂದ ಸಿಗುತ್ತೆ. ವಿಶೇಷವಾಗಿ ಹೇಗೆ ಪರಿವರ್ತನೆ ತಕ್ಷಣ ಅಷ್ಟು ಬೇಗ ಪರಿವರ್ತನೆ. ಮತ್ತೊಂದು ಏನು ಹೇಳ್ತಾರೆ, ಅವರ ಗ್ರಹಣೆ ಮಾಡುವಂತಹ ಅಷ್ಟು ಹಸು ಇತ್ತು, ರಿಸೆಪ್ಟಿವಿಟಿ. ಆಯ್ತು, ಅವರಲ್ಲಿ ಅಷ್ಟೊಂದು ಹಸು ಇತ್ತು, ನಾನು ಪರಿಪೂರ್ಣನಾಗಬೇಕು, ಎಲ್ಲ ದುಷ್ಟಗಳಿಂದ ನಾನು ಹೋಗ್ಬೇಕು, ಈ ರೀತಿ. ವೆರಿ ಗುಡ್. ನಾನು ಒಂದು ಇದಕ್ಕೆ ಉತ್ತರ ಕಳ್ಕೊಳ್ಳೋದಕ್ಕೆ ಆಸೆ ಇದೆ. ಒಂದು ದೃಷ್ಟಿಕೋನದಿಂದ ನಾನು ಇದಕ್ಕೆ ಉತ್ತರ ಕೊಡ್ತೀನಿ. ಇದು ಶ್ರೀಮದ್ ಭಾಗವತ ಗ್ರಂಥ. ನಾವು ಎಲ್ಲರೂ ಈ ಶ್ಲೋಕವನ್ನು ಹೇಳೋಣ. ಇದು 2ನೇ ಸ್ಕಂದ 3ನೇ ಅಧ್ಯಾಯ ಮತ್ತು ಶ್ಲೋಕದ ಸಂಖ್ಯೆ 24. ಯಾರ ಮೊಬೈಲ್ ಅಲ್ಲಿ ನೋಡ್ಕೊಳ್ಬಹುದು, ನಾನು ಹೇಳ್ತೀನಿ, ತಾವೆಲ್ಲರೂ ಹೇಳ್ಬೋದು. 2, 3, 24 2, 3 2ನೇ ಅಧ್ಯಾಯ, 2ನೇ ಸ್ಕಂದ 3ನೇ ಅಧ್ಯಾಯ ಮತ್ತು 24ನೇ ಶ್ಲೋಕ. ಮಾತಾಜಿಗೆ ಯಾರಾದ್ರೂ ಹಿಂದಿನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು? ಹಿಂದಿ कितने लोग मिले थे आपके लिए? प्रशांत प्रभु जी, आप थोड़ा ट्रांसलेट कर सकते हैं? हाँ, ಎಲ್ಲರೂ ಹೇಳಿ. ತದಶ್ಮಸಾರಂ ಹೃದಯಂ ವದೇದಂ, ಯದ್ಗೃಹ್ಯಮಾಣೈರ್ಹರಿನಾಮಧೇಯೈ ನ ವಿಕ್ರಿಯೇತಾಥ ಯದಾ ವಿಕಾರೋ ನೇತ್ರೇ ಜಲಂ ಗಾತ್ರರುಹೇಷು ಹರ್ಷಃ. ಇದರಲ್ಲಿ ಹೇಳ್ತಾ ಇದ್ರೆ ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದಂತ ಶಿಲಪ್ರಭುಪಾದಕಿ ಏಕಾಗ್ರ ಚಿತ್ತದಿಂದ ಪವಿತ್ರವಾದ ಹರಿನಾಮವನ್ನು ಕೀರ್ತಿಸಿದರು. ನೋಡಿ, ಏಕಾಗ್ರ ಚಿತ್ತದಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಡಿಸ್ಟ್ರಾಕ್ಷನ್ ಇಲ್ಲ. ಈಗ ಆಲ್ರೆಡಿ ಡಿಸ್ಟ್ರಾಕ್ಷನ್ ಇಟ್ಕೊಂಡೆ ಎಷ್ಟು ಜಪ ಮಾಡ್ತಾ ಇದೀವಿ, ಇಲ್ಲಿ ಹೇಳ್ತಾ ಇದ್ದಾರೆ ಡಿಸ್ಟ್ರಾಕ್ಷನ್ ಇಲ್ಲ, ಕಾನ್ಸಂಟ್ರೇಷನ್ ಇಂದಾನೇ ಜಪ ಮಾಡ್ತಾ ಇದ್ದಾರೆ. ಪವಿತ್ರವಾದಂತಹ ನಾಮವನ್ನೇ ಜಪ ಮಾಡ್ತಾ ಇದ್ದಾರೆ. ಕೀರ್ತಿಸಿದರು. ಯಾರ ಹೃದಯವು ಪರಿವರ್ತಿತವಾಗುವುದಿಲ್ಲವೋ, ಭಾವೋದ್ರೇಕವಾಗುವುದಿಲ್ಲವೋ, ಕಣ್ಣು ನೀರಿನಿಂದ ತುಂಬುವುದಿಲ್ಲವೋ ಮತ್ತು ಮೈ ನವಿರೇಳುವುದಿಲ್ಲವೋ ಅಂತಹ ಹೃದಯ ನಿಶ್ಚಯವಾಗಿ ಪಾಷಾಣವೇ ಸರಿ. ಪಾಷಾಣ ಅಂತ ಹೇಳಿ ಗೊತ್ತಾ?
ಪತ್ಥರ್, ಕಲ್ಲು. ಇಲ್ಲಿ ಹೇಳ್ತಾ ಇದ್ದಾರೆ, ಯಾವ ಹೃದಯ, ಯಾರ ಹೃದಯ ಪವಿತ್ರವಾದಂತ ಭಗವಂತನ ನಾಮ ಜಪ ಮಾಡಿದ್ರು ಆಮೇಲೆ ಆ ಹೃದಯ ದ್ರವಿತ ಆಗೋದಿಲ್ಲ, ಆ ಹೃದಯದಲ್ಲಿ ಯಾವುದೇ ರೀತಿಯ ಭಾವನೆಗಳು ಬರೋದಿಲ್ಲ, ಯಾವುದೇ ರೀತಿಯ ಪರಿವರ್ತನೆ ಆಗೋದಿಲ್ಲ, ಅಂತ ಹೃದಯ ಕಲ್ಲು ಹೃದಯ ಅಂತ ಹೇಳ್ತಾರೆ. ಇದನ್ನ ಹೇಳಿದ ತಕ್ಷಣ ನಮ್ಗೆಲ್ಲರಿಗೂ ಬೇಜಾರಾಗ್ಬಿಡುತ್ತೆ. ನಾನು ಜಪ ಮಾಡ್ತಾ ಇದ್ದೀನಿ, ಆದ್ರೂ ಯಾವುದೇ ರೀತಿಯ ಭಾವನೆಗಳು ಬರ್ತಾ ಇಲ್ಲ. ಮೂರ್ತಿ ನೋಡ್ತಾ ಇರ್ತೀವಿ, ಭಗವಂತನ ಚಿತ್ರ ನೋಡ್ತೀವಿ, ಆದ್ರೆ ಯಾವುದೇ ರೀತಿಯ ಭಾವನೆಗಳು ಬರ್ತಾ ಇಲ್ಲ. ಎಷ್ಟೋ ವರ್ಷಗಳ ಆಗೋಗ್ಬಿಟ್ಟಿದೆ, ಆದ್ರೂ ಯಾವುದೇ ರೀತಿ ಎಷ್ಟೊಂದು ಇನ್ನೂ ಕೆಲವು ದುಶ್ಚಟಗಳು ಹೋಗೋದಿಲ್ಲ, ಕೆಟ್ಟ ವಿಚಾರಗಳ ಮನಸ್ಸಿನಿಂದ ಹೋಗ್ತಾ ಇಲ್ಲ. ಆದ್ರೂ ಎಷ್ಟೊಂದು ಬಾರಿ ಷಡ್ ರಿಪುಗಳು ಹೃದಯದಲ್ಲಿ ಕುಡಿತಾ ಇರುತ್ತೆ, ಬೇರೆಯವ್ರ ಮೇಲೆ ದ್ವೇಷ ಭಾವನೆ ಬರ್ತಾ ಇರುತ್ತೆ. ಈ ರೀತಿ ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದೀವಿ ಜಪ ಭಕ್ತಿ, ಆದ್ರೂ ಪರಿವರ್ತನೆ ಯಾಕೆ ಆಗ್ತಾ ಇಲ್ಲ? ಎಲ್ಲಿ ಹೇಳ್ತಾ ಇದ್ದಾರೆ? ಕಲ್ಲು ಹೃದಯ. ಈಗ ಪ್ರಶ್ನೆ ಬರುತ್ತೆ, ಯಾಕೆ ಹೃದಯ ಕಲ್ಲಾಗಿದೆ ಅಂತ? ಹೌದಲ್ಲ, ಯಾಕೆ ಹೃದಯ ಕಲ್ಲಾಗಿದೆ? ನಮ್ಗೆ ಅನ್ನಿಸ್ಬೋದು ಸ್ವಲ್ಪ ಮೆತ್ತಗೆ ಇದೆಲ್ಲ ಹೃದಯ. ಕಲ್ಲು ಯಾಕೆ ಕಲ್ಲ ಅಂತ ಹೇಳ್ತಾರೆ? ತಮೋಗುಣದಲ್ಲಿದೆ, ತಮೋಗುಣದಲ್ಲಿದೆ. ಸತ್ವ ಗುಣದಲ್ಲಿ ಬರಬೇಕು, ಆವಾಗ ಗೊತ್ತಾಗುತ್ತೆ. ವೆರಿ ಗುಡ್, ಆಯ್ತು, ಸತ್ವಗುಣದಲ್ಲಿದೆ. ಈಗ ಕಾರಣ ಇದಕ್ಕೆ ಹೇಳ್ತಾರೆ. ಈಗ ನಾವು ಇದನ್ನ ತಿಳ್ಕೊಳ್ಳೋಣ, ಕಾರಣ ಏನು ಅಂತೇಳಿ. ಇದು ಒಂದೊಂದು ಗೊತ್ತಿರ್ಬೇಕು. ನಾವು ಯಾವಾಗ ಭಕ್ತಿ ಮಾಡ್ತಾ ಇರ್ತೀವಿ ನೋಡಿ, ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಪವಿತ್ರ ಭಗವಂತನ ನಾಮ ಹೇಳಿದ್ರೆ ಅವರ ಹೃದಯದಲ್ಲಿ ಏನಾಗ್ತಾ ಇದೆ? ಪವಿತ್ರ ಭಗವಂತನ ನಾಮ ಏನಾದ್ರು ರೂಪ ಗೋಸ್ವಾಮಿ ಅವರು ಜಪ ಮಾಡ್ತಾ ಇದ್ರೆ, ಹರಿದಾಸ್ ಠಾಕೂರ್ ಏನಾದ್ರು ಜಪ ಮಾಡ್ತಾ ಇದ್ರೆ, ಅವರ ಹೃದಯದಲ್ಲಿ ಯಾವ ರೀತಿಯ ಭಾವನೆಗಳು ಬರ್ತಾ ಇದೆ? ರೂಪ ಗೋಸ್ವಾಮಿ ಅವರು ಬರೀತಾ ಇದ್ದಾರೆ ಒಂದು ಶ್ಲೋಕದಲ್ಲಿ, ತುಂಡೇ ತಾಂಡವೀರತಿಂಬಿತನತೆ ತುಂಡಾವಲಿ ದಗ್ಧಯೇ ಕರ್ಣ ಕ್ರೋಡ ಕಡಂಬಿನಿ ಘಟಯತೆ ಕರ್ಣಾರ್ಬುದೇಭ್ಯ ಸ್ಪೃಹಾಂ ಚೇತ ಪ್ರಾಂಗಿಣಿ ಸಂಗಿಣಿ ವಿಜಯತೆ ಸರ್ವೇಂದ್ರಿಯಾಣಾಂ ಕೃತಿಂ ಯೋಜಾನೆ ಕೃತಿಂ ಕಿಯದ್ಭಿರಮೃತೈ ಕೃಷ್ಣ ವರ್ಣಂ ದ್ವಯಿ. ಇದರಲ್ಲಿ ಹೇಳ್ತಾ ಇದ್ದಾರೆ, ರೂಪ ಗೋಸ್ವಾಮಿ ಯಾವಾಗ ಜಪ ಮಾಡ್ತಾ ಇದ್ದಾರೆ ಅವ್ರಿಗೆ ಅನ್ನಿಸ್ತಾ ಇದೆ, ಯಾಕೆ ಬರೀ ಒಂದು ನಾಲಿಗೆ ಇರಬೇಕು? ಯಾಕೆ ಸಹಸ್ರಾರು ಕೋಟ್ಯಾಂತರ ನಾಲಿಗೆಗಳು ಯಾಕಿರಬಾರ್ದು? ಯಾಕೆ ಅಂತ ಹೇಳಿದ್ರೆ, ನಾವು ಒಂದು ನಾಲಿಗೆನಲ್ಲಿ ಜಪ ಮಾಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇದೆ, ಇದರ ರಸ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ ಅನ್ನಿಸ್ತಾ ಇದೆ ಕೋಟ್ಯಾಂತರ ನಾಲಿಗೆಗಳು ಬೇಕು ನನಗೆ. ಈಗ ಯಾರು ಒಬ್ಬ ಲೋಭಿ ಇರ್ತಾನೆ, ತ್ರಿಪುಣ ಇರ್ತಾನೆ, ಅವನಿಗೆ ಬರೀ ₹1 ಕೊಟ್ಟರೆ ಸಾಕಾಗೋದಿಲ್ಲ. ಅವನಿಗೆ ಈ ರೀತಿ ಎಷ್ಟೊಂದು ಬೇಕಾಗುತ್ತೆ, ಎಷ್ಟೊಂದು ನಾಣ್ಯಗಳು ಬೇಕು. ಒಂದು ಚಿನ್ನದ ನಾಣ್ಯ ಕೊಟ್ಟರೆ ಅವನಿಗೆ ಸಾಕಾಗೋದಿಲ್ಲ, ಎಷ್ಟೊಂದು ಬೇಕು. ಯಾಕೆಂದ್ರೆ ಅಷ್ಟು ಲೋಭ ಇದೆ. ಅದೇ ರೀತಿ ರೂಪ ಗೋಸ್ವಾಮಿಗೂ ಲೋಭ ಇದೆ. ಯಾಕೆ ಬರೀ ಒಂದು ನಾಲಿಗೆ ಇರಬೇಕು, ಎಷ್ಟೊಂದು ನಾಲಿಗೆ ಇರಬೇಕು? ಯಾಕಂದ್ರೆ ಮನೆ ಮನೆ ರಾಮಾಯಣ ಕಥೆ ಎಲ್ಲ ಮಾಡಬೇಕು, ಅದಕ್ಕೋಸ್ಕರ ಅಲ್ಲ. ಹಾಗಾಗಿ ನಾಮ ಜಪ ಮಾಡ್ತಾ ಇದ್ರೆ ಅನ್ನಿಸ್ತಾ ಇದೆ ನನಗೆ ಎಷ್ಟೊಂದು ನಾಲಿಗೆಗಳು ಬೇಕು. ಆ ನಾಲಿಗೆಗಳಿಂದೆಲ್ಲ ಜಪ ಮಾಡಿದ್ರೆ ಆ ಕಿವಿಯಾಗಿ ಯಾವಾಗ ಹೋಗುತ್ತೆ ಹರಿನಾಮ, ಅದು ಕಿವಿಯೊಳಗಡೆ ಹೋದಾಗ ನನಗೆ ಅನ್ಸುತ್ತೆ ಲಕ್ಷಾಂತರ ಕೋಟ್ಯಾಂತರ ಕಿವಿಗಳು ಬೇಕು ಆ ಹರಿನಾಮ ಕೇಳಲು. ಆ ಯಾವಾಗ ಹರಿನಾಮ ಹೃದಯದೊಳಗಡೆ ಹೋಗುತ್ತೆ, ಆಗ ನನ್ಗನ್ಸುತ್ತೆ, ಆಗ ನನ್ನ ಸಂಪೂರ್ಣ ಇಂದ್ರಿಯಗಳೆಲ್ಲವೂ ಅದು ಆಕರ್ಷಣೆ ಮಾಡುತ್ತೆ. ಆಗ ನನಗೆ ಈ ಸಂಪೂರ್ಣ ಬಾಹ್ಯ ಪ್ರಪಂಚದ ಯಾವುದೇ ರೀತಿಯ ಎಲ್ಲ ಆಕರ್ಷಣೆಗಳು ಮುಕ್ತಾಯ ಆಗುತ್ತೆ. ಎಷ್ಟೊಂದು ರುಚಿ ಇದೆ, ಎಷ್ಟು ಅಮೃತ ಇದೆ ಈ ಎರಡು ಶಬ್ದಗಳಿರುವಂತಹ ಹೆಸರಲ್ಲಿ. ಕೃಷ್ಣ, ಕೃಷ್ಣೇತಿ ವರ್ಣ ಧ್ವನಿ, ಈ ಎರಡು ಶಬ್ದಗಳಲ್ಲಿ ಎಷ್ಟೊಂದು ರಸ ಇದೆ. ರೂಪ ಗೋಸ್ವಾಮಿ ಅದನ್ನು ಅನುಭವಿಸ್ತಾ ಇದ್ದಾರೆ, ನಮಗದ ಅನುಭವ ಆಗ್ತಾ ಇಲ್ಲ. ನಾವು ಎಷ್ಟೊಂದು ಜಪ ಮಾಡ್ತಾ ಇದ್ವಿ,
ಆದ್ರೂ ನಮಗೆ ಭಾರ ಅನ್ನಿಸ್ಬಿಡುತ್ತೆ ಕೆಲವು ಬಾರಿ. 16 ಮಾಲೆ ಮುಗ್ದೋಯ್ತು ಇವತ್ತು, ಮತ್ತೆ ನಾಳೆ ಇದರ ದರ್ಶನ ಮಾಡ್ತೀನಿ, ಈ ಬೀಡುಗಾರ ದರ್ಶನ, ಅಲ್ಲಿ ತನಕ ಇಲ್ಲೇ ನಿಂದಿರು ಅಂತ ಹೇಳಿ ನೇತಾಕ್ಬಿಟ್ಟು ಒಬ್ಬರೇ. ಆ ರೀತಿ ನಮ್ಮ ಪರಿಸ್ಥಿತಿ, ಆ ರೀತಿ ನಮಗೆ ಭಗವಂತನ ನಾಮದಲ್ಲಿ ಅರ್ಚಿ ಇಲ್ಲ ಈ ಕ್ಷಣದಲ್ಲಿ. ಆದ್ರೆ ರೂಪಗೋಸ್ವಾಮಿ ಜಪ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಷ್ಟೊಂದು ಅನುಭವ ಆಗ್ತಾ ಇದೆ. ಹರಿದಾಸ್ ಠಾಕೂರ್ ಜಪ ಮಾಡ್ತಾ ಇದ್ದಾರೆ. ಹಾಗಿದ್ರು ಯಾಕೆ ಅನುಭವ ಆಗ್ತಾ ಇಲ್ಲ? ಇದಕ್ಕೆ ಕಾರಣ ಇಲ್ಲಿ ಕೊಡ್ತಾರೆ, ಧ್ಯಾನ ರೂಪ ಕೇಳಿಸ್ಕೊಳ್ಳಿ. ಭಗವಂತನ ಪವಿತ್ರ ನಾಮದ ಸತತ ಶ್ರವಣ ಮತ್ತು ಕೀರ್ತನಗಳ ನಂತರವೂ ನೋಡಿ, ಸತತ ಮಾಡೇ ಇಲ್ಲ ಅಂತ ಹೇಳಿದ್ರೆ ಮತ್ತೊಂದು ಮಾತು. ಆದ್ರೆ ಇಲ್ಲಿ ಸತತವಾಗಿ ಮಾಡ್ತಾ ಇದ್ರೆ ಪರಿವರ್ತನೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಕಾರಣ? ಸತತ ಕೀರ್ತನ ಶ್ರವಣ ಮಾಡಿದ ನಂತರವೂ ಪ್ರತಿಕ್ರಿಯೆ ಉಂಟಾಗದಿದ್ದರೆ ಅದಕ್ಕೆ ಅಪರಾಧಗಳೇ ಕಾರಣವೆಂದು ಎನಿಸಬೇಕು. ಕಾರಣ ಏನು ಅಂತ ಹೇಳಿದ್ರೆ ಅಪರಾಧ. ಅಪರಾಧ ಅಂದ್ರೆ ಅರ್ಥ ಏನು? ಮಿಸ್ಟೇಕ್ಸ್. ಅಪರಾಧ ಯಾವಾಗ ರಾಧಾ ಇಂದ ದೂರ ಮಾಡುತ್ತೆ, ರಾಧಾ ಇಂದ ನಮ್ಮನ್ನ ದೂರ ಮಾಡುತ್ತೆ, ಅದು ಅಪರಾಧ. ರಾಧಾರಾಣಿಯಿಂದ ದೂರ ಮಾಡೋದಂತ ಹೇಳಿದ್ರು ನಮ್ಮ ತಾಯಿ ಜಗನ್ಮಾತೆ ನಮ್ಮೆಲ್ಲರಿಗೂ ಭಕ್ತಿಯನ್ನ ಕೊಡ್ತಾರೆ. ನಮ್ಮ ಹೃದಯದಲ್ಲಿ ಏನಾದ್ರೂ ಭಕ್ತಿ ಬರಬೇಕು ಅಂತ ಹೇಳಿದ್ರೆ ಆ ಭಕ್ತಿಯ ನಮ್ಮ ಯಾರಾದ್ರೂ ಹೃದಯದಲ್ಲಿ ಸ್ವಲ್ಪ ಆದ್ರೂ ಭಕ್ತಿ ಇದೆ ಅಂತ ಹೇಳಿದ್ರೆ ಆ ಭಕ್ತಿಯ ಒಂದು ಕಣ ಯಾರಾದ್ರೂ ಹೃದಯದಲ್ಲಿ ಇದೆ ಅಂತ ಹೇಳಿದ್ರು ಅದಕ್ಕೆ ಕಾರಣ ರಾಧಾರಾಣಿ ಕೃಪೆ ಆಗಿದೆ ಅಂತ ಹೇಳಿ. ರಾಧಾರಾಣಿಯ ಭಕ್ತಿಯ ಸಿಂಧು, ಆ ಭಕ್ತಿಯ ಸಿಂಧುವಿನ ಒಂದು ಕಣ ನಮ್ಮೆಲ್ಲರ ಹೃದಯದಲ್ಲಿ ಆ ಭಗವಂತ ಕೃಪೆಯಿಂದ, ಶ್ರೀಮತಿ ರಾಧಾರಾಣಿ ಕೃಪೆಯಿಂದ ಸಿಕ್ಕಿದ್ರೆ ನಮ್ಮ ಜೀವನ ಸಫಲವಾಗುತ್ತೆ. ಆದ್ರೆ ಯಾವಾಗ ಅಪರಾಧ ಆಗುತ್ತೆ ಅದು ನಮಗೆ ಕೃಪೆಯಿಂದ ದೂರ ತಳ್ಳುತ್ತೆ. ಸೊ ಅದಕ್ಕೋಸ್ಕರ ಈ ಅಪರಾಧಗಳಿಂದ ತುಂಬಾ ಜಾಗರೂಕವಾಗಿರೋದು ತುಂಬಾ ಅವಶ್ಯಕ. ಅದಕ್ಕೋಸ್ಕರ ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ಮೊದಲು ಭಕ್ತನು ಪವಿತ್ರ ನಾಮದಡಿಯಲ್ಲಿ 10 ಬಗೆಯ ಅಪರಾಧಗಳಿಂದ ದೂರವಿರುವ ಬಗ್ಗೆ ಜಾಗರೂಕನಾಗಿರಬೇಕು. ನಾವೆಲ್ಲರೂ ಜಾಗರೂಕರಾಗಿರ್ಬೇಕು. ಯಾಕಂತ ಹೇಳಿದ್ರೆ ಇದು ನಮಗೆ ಭಕ್ತಿ ಮಾಡ್ತಾ ಇದ್ರು ಅದರ ಫಲ ಸಿಗದೇ ಇರೋ ಹಾಗೆ ಮಾಡುತ್ತೆ. ಪರಿಶ್ರಮ ಆಗ್ತಾ ಇರುತ್ತೆ, ನಮ್ಮ ಕಡೆಯಿಂದ ಪ್ರಯತ್ನ ಆಗ್ತಾ ಇರುತ್ತೆ, ಅದರ ಫಲ ಸಿಗೋದಿಲ್ಲ. ಒಂದು ದಿನ 3 ಜನ ಕೆಲಸ ಮಾಡೋದಿಲ್ಲ, ಮಣ್ಣನ್ನ ಅಗದು ಗಿಡನ್ನ ನೆಡಬೇಕು. ಅದಕ್ಕೋಸ್ಕರ 3 ಜನ ಕೆಲಸಕ್ಕೆ ಒಬ್ಬ ಕರೆದ ಯಜಮಾನ. ಆಗ 3 ಜನ ಬಂದ್ರು. 3 ಜನ ಬಂದು ಒಬ್ಬನ್ಗೆ ಹೇಳಿದ್ರು ನೀನು ಭೂಮಿಯನ್ನ ಅಗಿ ಅಂತ, ಮತ್ತೊಂದು ಹೇಳಿದ್ರು ನೀನು ಬೀಜ ಇಡು, ಮತ್ತೊಂದು ಹೇಳಿದ್ರು ನೀನು ಮಣ್ಣನ್ನು ಮುಚ್ಚು ಅಂತ. ಇವರು ಮಾಡ್ತಾ ಇದ್ರು. ಆದ್ರೆ ಒಂದಿನ ಏನಾಗೋಯ್ತು, ಮಧ್ಯದಲ್ಲಿರೋನು ಬಂದಿಲ್ಲ. ಮೊದಲನೇವನು ಭೂಮಿ ಅಗಿತಾ ಇದ್ದ, 3ನೇವನು ಭೂಮಿ ಮುಚ್ಚುತ್ತಾ ಇದ್ದ. ಈ ರೀತಿ 1 ದಿನ ಪೂರ್ತಿ ಕೆಲಸ ಮಾಡಿದ್ರು. ಫಲ ಏನು? ಜೀವನದಲ್ಲಿ ಕೆಲವರು ಇದೇ ರೀತಿ ಆಗ್ಬಿಡುತ್ತೆ. ಸಾರ ಏನು ಮರ್ತೋಗ್ಬಿಡುತ್ತೆ. ಆದ್ರೆ ಪರಿಶ್ರಮ ನಡೀತಾ ಇದೆ. ಪರಿಶ್ರಮ ನಡೆದು ಸುಸ್ತವಾಗಿದೆ, ಬೆವರು ಬಂದಿದೆ, ಆದ್ರೆ ಕೈಯಲ್ಲಿ ಏನು ಸಿಲ್ವೇ ಇಲ್ಲ. ಅದಕ್ಕೋಸ್ಕರ ಭಕ್ತಿ ಮಾಡುವಾಗ್ಲೂ ಜಾಗರೂಕವಾಗಿ ಮಾಡ್ಬೇಕು, ತಿಳ್ಕೊಂಡು ಮಾಡ್ಬೇಕು. ಸಮಯ ಕೊಡ್ತಾನೆ ಇದೀವಿ, ತಿಳ್ಕೊಂಡು ಮಾಡಿಲ್ಲ ಅಂತ ಹೇಳಿದ್ರೆ ಭಕ್ತಿ ಆಗುತ್ತೆ, ಏನು ಫಲನೇ ಬರೋದಿಲ್ಲ ಅಂತೇನಿಲ್ಲ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಯಾರಾದ್ರೂ ಭಗವಂತನ ನಾಮ ಹೇಳಿದ್ರು ಫಲ ಸಿಕ್ಬಿಡುತ್ತೆ. ಆದ್ರೆ ಅಂತಿಮ ಫಲ ನಮ್ಮ ಇಚ್ಛೆಯ ಪ್ರಕಾರ ಏನ್ ಸಿಗ್ಬೇಕು. ಚೈತನ್ಯ ಮಹಾಪ್ರಭು ಏನ್ ಕೊಡೋದಕ್ಕೆ ಬಂದಿದ್ದಾರೆ, ಪ್ರಭುಪಾದರು ಏನ್ ಕೊಡೋದಕ್ಕೆ ಬಂದಿದ್ದಾರೆ, ಅದು ನಮಗ್ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಜಾಗರೂಕವಾಗಿ ತಿಳ್ಕೊಂಡು ಸರಿಯಾಗಿ ಮಾಡಿಲ್ಲ ಅಂದ್ರೆ ಅದ್ರ ಫಲ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ 10 ನಾಮ ಅಪರಾಧಗಳಿಂದ ನಾವು ಜಾಗರೂಕವಾಗಿರಬೇಕು ಅಂತ ಹೇಳ್ತಾರೆ. ಇಲ್ಲದಿದ್ದರೆ
ಇದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಇದರ ಫಲವಾದ ಭಗವಂತನ ಭಾವದ ಪ್ರೇಮದ ಭಾವದ ಕಣ್ಣೀರು ರೋಮಾಂಚನಗಳು ಕಾಣುವುದಿಲ್ಲ. ಅಂದರೆ ನಮ್ಮ ಹೃದಯದಲ್ಲಿ ಏನು ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ ಜಾಗೃತ ಆಗಬೇಕು ಅದು ಆಗಲಿಲ್ಲ ಅಂತ ಹೇಳ್ತಾರೆ. ನೋಡಿ, ಪ್ರವೃತ್ತಿ ಪ್ರಕ್ರಿಯೆಯನ್ನು ಈ ರೀತಿಯಾಗಿ ಸಂಗ್ರಹಿಸಬಹುದು. ಅಪರಾಧ ಬೆಸಗದ ರೀತಿಯಲ್ಲಿ ಭಗವಂತನ ಪವಿತ್ರ ನಾಮವನ್ನು ಕೀರ್ತನ ಮಾಡುವ, ಮುನ್ನಡೆಯನ್ನು ಸಾಧಿಸಿದ ಮತ್ತು ಪ್ರತಿಯೊಬ್ಬನೊಂದಿಗೆ ಸ್ನೇಹ ತೋರುವ ಭಕ್ತನು ನಿಜವಾಗಿ ಭಗವಂತನನ್ನು ಸ್ತುತಿಸುವ ದಿವ್ಯ ರುಚಿಯನ್ನು ಸವಿಯುತ್ತಾನೆ. ನೋಡಿ, ಇಲ್ಲಿ ಒಂದು ಟಿಪ್ಸ್ ಕೊಡ್ತಾರೆ, ಪ್ರಭುಪಾದರು ಟಿಪ್ಸ್ ಕೊಡ್ತಾರೆ. ಏನಂತ ಹೇಳ್ತಿದ್ದಾರೆ, ನಾವು ಭಗವಂತನ ಪ್ರೇಮದ ಸವಿಯನ್ನ ರುಚಿಯನ್ನ ನಾವು ಸವಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಭಗವಂತನ ಪವಿತ್ರ ನಾಮವನ್ನು ಕೀರ್ತನೆ ಮಾಡುವ ಮುನ್ನಡೆಯನ್ನು ಸಾಧಿಸಿದ. ಅಂದ್ರೆ ಯಾರು ನಾಮ ಜಪದಲ್ಲಿ ಪ್ರಗತಿಯನ್ನು ಮಾಡಿದ್ದಾರೆ ಮತ್ತು ಅವರ ಸಂಘವನ್ನ ತಗೊಳ್ಬೇಕು ಅಂತ ಹೇಳ್ತಾರೆ. ಎರಡನೇದು ಹೇಳ್ತಾರೆ, ಬೇರೆ ಜೀವಿಗಳ ಜೊತೆ ನಾವು ಯಾವಾಗ್ಲೂ ಸ್ನೇಹದ ಭಾವನೆಯಲ್ಲೇ ವರ್ತನೆ ಮಾಡಬೇಕು. ಬೇರೆಯವರ ಜೀವನದಲ್ಲಿ ಜೊತೆ ನಾವು ಅಪರಾಧದ ರೀತಿಯಲ್ಲಿ ಯಾವುದೇ ರೀತಿ ವರ್ತನೆ ಮಾಡಬಾರ್ದು, ಅವರಿಗೆ ನೋವುಂಟು ಹಾಗೋ ಮಾಡಬಾರ್ದು. ಅಂತಹ ಸಾಕ್ಷಾತ್ಕಾರದ ಫಲವು ಹೇಳಿದಂತೆ ಎಲ್ಲ ಐಹಿಕ ಆಸೆಗಳ ನಿಲುಗಡೆ ಇತ್ಯಾದಿಗಳಲ್ಲಿ ಪ್ರತಿಫಲಿತವಾಗುತ್ತದೆ. ನೋಡಿ, ಹೇಳ್ತಾರೆ, ಆರಂಭಿಕರು ಅಂದ್ರೆ ಯಾರು ಭಕ್ತಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ, ಭಕ್ತಿ ಸೇವೆಯ ಕೆಳ ಹಂತದಲ್ಲಿರುವುದರಿಂದ ಭಕ್ತಿ ಸೇವೆಯಲ್ಲಿ ಪ್ರಗತಿ ಮಾಡಿಲ್ಲ ಅಷ್ಟು, ಅದಕ್ಕೋಸ್ಕರ ಅವಶ್ಯವಾಗಿ ಅಸೂಯಾಪರರಾಗಿರುತ್ತಾರೆ. ಅಸೂಯೆ ಇರುತ್ತೆ, ಬೇರೆಯವ್ರ ಮುಂದೆ ಹೋದ್ರೆ ಸಹನೆ ಮಾಡ್ಕೊಳ್ಬೇಕಾಗುತ್ತೆ. ಹೇಗಾದ್ರೂ ಅವರಿಗೆ ಅವ್ರ ದಾರಿನಲ್ಲಿ ಏನಾದ್ರೂ ಅಡಚಣೆ ಕೊಡಬೇಕು, ಈ ರೀತಿ ಭಾವನೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಆಚಾರ್ಯರನ್ನು ಅನುಸರಿಸದೆ ತಮ್ಮದೇ ಆದ ಭಕ್ತಿಯ ಅಭ್ಯಾಸದ ದಾರಿ ಮತ್ತು ಉಪಾಯಗಳನ್ನು ಕಂಡು ಹಿಡಿದುಕೊಳ್ಳುವಷ್ಟರ ಮಟ್ಟಿಗೆ ಅಸೂಯಾಪರರಾಗಿರುತ್ತಾರೆ. ಅವರ ಮನೋಕಲ್ಪಿತ ಮಾರ್ಗಗಳನ್ನು ಅವರು ಸೃಷ್ಟಿ ಮಾಡ್ಕೊಳ್ತಾರೆ. ಆಚಾರ್ಯರ ಹೆಸರು ಹೇಳ್ಕೊಳ್ತಾರೆ, ಆದ್ರೆ ಅವರದೇ ದಾರಿ ಸೃಷ್ಟಿ ಮಾಡ್ಕೊಳ್ತಾರೆ. ಆದ್ರಿಂದ ಏನಾಗುತ್ತೆ, ಅವರೊಬ್ಬರೇ ತಪ್ಪು ದಾರಿ ಹಿಡಿಯೋದಿಲ್ಲ, ಅವರನ್ನ ಪಾಲನೆ ಮಾಡ್ತಾರೆ, ಎಲ್ಲರೂ ತಪ್ಪು ದಾರಿ ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ ದಾರಿ. ಅದಕ್ಕೋಸ್ಕರ ಒಂದು ನಾವು ಪ್ರಭುಪಾದರ ಪುಸ್ತಕಗಳನ್ನ ಸರಿಯಾಗಿ ಓದಬೇಕು. ಸರಿಯಾಗಿ ನಾವು ಓದದೇ ಇದ್ರೆ ತಿಳಿಯೋದಿಲ್ಲ ನಮಗೆ ದಾರಿ ಏನು ಅಂತ. ಏನೇ ಹೇಳ್ಬಿಟ್ಟು ಎಲ್ಲ ಒಪ್ಕೊಂಡ್ಬಿಡ್ತೀವಿ. ಯಾಕೆ ಏನು ಗೊತ್ತಿಲ್ಲ ನಮ್ಗೆ, ಏನ್ ಹೇಳ್ತಾರೋ ಅದು ಸತ್ಯನೇ, ಹೌದಲ್ಲ? ಅದಕ್ಕೋಸ್ಕರ ಪ್ರಭುಪಾದರ ಪುಸ್ತಕಗಳನ್ನು ಓದಬೇಕು. ಆಮೇಲೆ ಅದಷ್ಟೇ ಅಲ್ಲ, ಯಾರು ಸಾಕ್ಷಾತ್ಕಾರ ಆಗಿದೆ ಅವರ ಹಿಂದೆಯಿಂದ ನಡಿಬೇಕು. ಎಷ್ಟೊಂದು ಶುದ್ಧ ಹೋಗ್ತಿರ್ತಾರೆ, ಅವರ ದಾರಿನಲ್ಲಿ ನಾವು ನಡಿಬೇಕು. ಆಮೇಲೆ ಈ ಸ್ಥಿತಿಯಲ್ಲಿ ಸತತವಾಗಿ ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಪ್ರದರ್ಶನ ಮಾಡಿದರೂ ಪವಿತ್ರ ನಾಮದ ದಿವ್ಯ ಅಭಿರುಚಿಯ ಸ್ವಾದವನ್ನು ಅನುಭವಿಸಲಾರರು. ಆದ್ದರಿಂದ ಕಣ್ಣುಗಳಲ್ಲಿ ನೀರು, ಕಂಪನ, ಸ್ವೇದ, ಮೂರ್ಛೆ ಇತ್ಯಾದಿಗಳ ಪ್ರದರ್ಶನವು ಖಂಡನೀಯ. ಮತ್ತೆ ಕೆಲವರು ಪ್ರದರ್ಶನ ಮಾಡ್ತಾರೆ ಈ ರೀತಿ ಅಷ್ಟವಿಕಾರರು. ಇದೆಲ್ಲವೂ ಒಂದು ದೃಷ್ಟಿಕೋನದಲ್ಲಿ ತೋರಿಸ್ಕೊಳ್ಳೋದಕ್ಕೆ ಡಂಭಾಚಾರ ಮಾಡ್ತಾರೆ. ಆದಾಗ್ಯೂ ಅವರು ಭಗವಂತನ ಶುದ್ಧ ಭಕ್ತನ ಸಹವಾಸ ಮಾಡಿ ತಮ್ಮ ದುಶ್ಚಟಗಳನ್ನು ನಿವಾರಿಸಿಕೊಳ್ಳಬಹುದು. ಇಲ್ಲದಿದ್ದರೆ ಅವರು ಕಲ್ಲು ಹೃದಯಗಳಾಗಿಯೇ ಮುಂದುವರಿಯುವರು ಮತ್ತು ಯಾವುದೇ ಸಂಸ್ಕರಣಕ್ಕೆ ಅಯೋಗ್ಯರಾಗುವರು. ಭಗವಂತನ ಧಾಮಕ್ಕೆ ಹಿಂತಿರುವ ಯಾವುದೇ ಮುನ್ನಡೆ ಸಾಕ್ಷಾತ್ಕಾರ ಮಾಡಿಕೊಂಡ ಭಕ್ತನಿಂದ ನಿರ್ದೇಶಿತವಾದ ಅಪೌರುಷೇಯ ಧರ್ಮ ಗ್ರಂಥಗಳ ಉಪದೇಶವನ್ನು ಅವಲಂಬಿಸುವುದು ಅಂತ ಹೇಳಿದ್ರೆ, ಇಲ್ಲಿ ಹೇಳ್ತಾ ಇದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಏನೆಲ್ಲ ಮುಖ್ಯ, ಇಲ್ಲಿ ತನಕ ನಾವು ಅರ್ಥ ಮಾಡ್ಕೊಂಡ್ರೆ ಏನೆಲ್ಲ ಮುಖ್ಯ? ಆಯ್ತು, ನಾಮಜಪ ತುಂಬಾ ಮುಖ್ಯ. ಆದ್ರೆ ನಾಮಜಪ ಮಾಡೋದು ಪರಿವರ್ತನೆ ಕಾಣಿಸ್ತಾ ಇಲ್ಲ, ಅಪರಾಧಗಳಿಂದ ಕಾಣಿಸ್ತಾ ಇಲ್ಲ. ಈಗ ಅಪರಾಧಗಳನ್ನ ದೂರ ತೆಗಿಬೇಕು ಅಂದ್ರೆ ಏನ್ ಮಾಡಬೇಕು? ಆಯ್ತು, ವೈಷ್ಣವರ ಸಂಘ ಮಾಡಬೇಕು. ಈಗ ವೈಷ್ಣವರ ಸಂಘ ಹೇಗ್ ಮಾಡೋದು? ವೈಷ್ಣವರು ಸಾಧು ಗುರು ಶಾಸ್ತ್ರ. ವೆರಿ ಗುಡ್.
ವೈಷ್ಣವರ ಸಂಘ ಅಂತ ಹೇಳಿದ್ರೆ ಗುರು ಸಾಧು ಶಾಸ್ತ್ರ ಮೂರು ಯಾವಾಗ್ಲೂ. ಇದು ಕ್ಯಾಮೆರಾ ಸ್ಟ್ಯಾಂಡ್ ನೋಡ್ತಾ ಇದೀರಲ್ಲ, ಎಷ್ಟು ಕಾಲ್ಗಳಿದೆ ಇದಕ್ಕೆ? 3 ಕಾಲಿದೆ. ಒಂದ್ ಕಾಲ್ ತೆಗೆದ್ಬಿಟ್ರೆ ಏನಾಗ್ಬಿಡುತ್ತೆ? ಎದ್ದೋಗ್ಬಿಡುತ್ತೆ. ಹಾಗಿದ್ರೆ ಗುರು ಸಾಧು ಶಾಸ್ತ್ರ ಮೂರೂ ಮುಖ್ಯ. ಗುರುಗಳು ಹೇಳೋದು ಯಾವಾಗಲೂ ಸಾಧುಗಳ, ಬೇರೆ ಸಾಧುಗಳ ವಿರುದ್ಧ ಹೇಳೋದಿಲ್ಲ, ಶಾಸ್ತ್ರಗಳ ವಿರುದ್ಧ ಹೇಳೋದಿಲ್ಲ. ಶಾಸ್ತ್ರಗಳಿರೋದೇ ಗುರು ಹೇಳ್ತಾರೆ. ಆಮೇಲೆ ಶಾಸ್ತ್ರನು ಗುರು ನೋಡಿ, ಎರಡು ಶಾಸ್ತ್ರ ಸಾಧು ಅವೆರಡನ್ನೇ ನೋಡ್ಕೊಂಡು ಗುರು ಹೇಳ್ತಾರೆ. ಆಮೇಲೆ ಸಾಧುಗಳು ಏನ್ ಹೇಳ್ತಾರೆ? ಅವರು ಗುರು ಮತ್ತು ಶಾಸ್ತ್ರದಲ್ಲಿರೋದೇ ಹೇಳ್ತಾರೆ. ಸಾಧುಗಳು ಏನ್ ಹೇಳ್ತಾರೆ? ಗುರು ಶಾಸ್ತ್ರ ಹೇಳೋದೇ ಹೇಳ್ತಾರೆ. ಅದಕ್ಕೋಸ್ಕರ ಈ ಮೂರರಲ್ಲಿ ಯಾವಾಗಲೂ ಮೂರು ಮಾಡಿದ್ರೆ ಕೊನೆಗೆ ಒಂದು ಕಡ್ಡಿ ಬರುತ್ತೆ ಮೇಲೆ. ಮೂರು ಸರಿ ಇದ್ರೆ ಮಾತ್ರ ಬರುತ್ತೆ ಒಂದು ಕಡ್ಡಿ, ಇಲ್ಲಾಂದ್ರೆ ಬಿದ್ದೋಗ್ಬಿಡುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ ನಮ್ಮ ಒಂದೇ ಆದೇಶ ಬರುತ್ತೆ. ಆದೇಶ ಬೇರೆ ಬೇರೆ ಬರೋದಿಲ್ಲ. ಶಾಸ್ತ್ರ ಏನ್ ಹೇಳುತ್ತೆ ಅದೇ ಪ್ರಭುಪಾದರು ಹೇಳ್ತಾರೆ, ಶಾಸ್ತ್ರದ ವಿರುದ್ಧ ಹೇಳೋದಿಲ್ಲ. ಸಾರಿಗೆ ಅದಕ್ಕೋಸ್ಕರ ಒಂದು ಗುರು ಸಾಧು ಶಾಸ್ತ್ರ ಇದು ನಮ್ಮೆಲ್ಲರಿಗೂ ಗೊತ್ತಿರಬೇಕು, ಅದಕ್ಕೋಸ್ಕರ ತಿಳ್ಕೊಳ್ಬೇಕು. ಆಯ್ತು, ಮತ್ತೆ ಏಕಾಗ್ರತೆಯಿಂದ ಜಪ ಮಾಡಬೇಕು. ಈಗ ಭಗವಂತನ ನಾಮದ 10 ಅಪರಾಧ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಈಗ ಅವ್ರು ಹೇಳ್ತಾರಲ್ಲ ಅಪರಾಧ ಮಾಡಬಾರ್ದು ಅಂತ. ಯಾವೆಲ್ಲ ಅಪರಾಧ ಅಂತ ಮೊದಲು ತಿಳ್ಕೊಂಡಿರ್ಬೇಕು. ಅಪರಾಧ ತಿಳ್ಕೊಳ್ತಾರೆ ಹೇಗೆ ನಾವು ಅಪರಾಧದಿಂದ ದೂರ ಇರೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇ ನಾಮ ಅಪರಾಧ ಸತಾಮಿಂದ ನಾಮ್ನಃ. ಅದ್ರಲ್ಲಿ ಹೇಳ್ತಾರೆ ಯಾರು ಸತತವಾಗಿ, ಸಾಧುಗಳು ಯಾರು ಸತತವಾದ ನಾಮ ಜಪ ಮಾಡ್ತಾ ಇದ್ದಾರೆ, ಆಮೇಲೆ ಯಾರು ಭಗವಂತನಿಗೆ ಸೇವೆಗೋಸ್ಕರ ಅವರ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ, ಅಂತಹವರ ನಿಂದನೆ ಮಾಡಬಾರದು. ಇದು ಮೊದಲನೇ ಅಪರಾಧ. ಇದನ್ನ ಹೇಳ್ತಾರೆ ವೈಷ್ಣವ ಅಪರಾಧ. ಎಲ್ಲಿ ವೈಷ್ಣವ ಅಪರಾಧ ಆಗತ್ತೆ ಅಲ್ಲಿ ಭಕ್ತಿಯ ಜಾಗೃತಿ ಆಗೋದಿಲ್ಲ. ನೋಡ್ಬೋದು, ಬರೀ ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ರೂಪ ಗೋಸ್ವಾಮಿ ಸ್ವತಃ, ರೂಪ ಗೋಸ್ವಾಮಿ ಯಾರು ಕೇಳಿದರೆ? ರೂಪ ಗೋಸ್ವಾಮಿ ಯಾರು? ಷಡ್ ಗೋಸ್ವಾಮಿಗಳಲ್ಲೊಬ್ರು, ಶ್ರೀ ಚೈತನ್ಯ ಮಹಾಪ್ರಭುಗಳ ನೇರ ಶಿಷ್ಯರು. ಆಮೇಲೆ ಎಲ್ಲಾ ಧರ್ಮಗ್ರಂಥಗಳನ್ನು ಕೊಟ್ಟಿರುವಂತವರು. ಆ ರೂಪ ಗೋಸ್ವಾಮಿ ಒಂದು ದಿನ ಕೂತ್ಕೊಂಡು ಜಪ ಮಾಡ್ತಾ ಇದ್ರು. ಮತ್ತೊಬ್ಬರು ವೈಷ್ಣವರು ಅವರು ಕುಂತ್ಕೊಂಡು ಅವರು ಹೋಗ್ತಾ ಇದ್ರು. ಆದ್ರೆ ರೂಪ ಗೋಸ್ವಾಮಿ ಧ್ಯಾನಸ್ಥದಲ್ಲಿ ಕುತ್ಕೊಂಡಿದ್ರು, ಅವರು ಸಮಾಧಿನಲ್ಲಿದ್ರು, ಲೀಲಾ ದರ್ಶನ ಮಾಡ್ತಾ ಇದ್ರು. ಲೀಲಾ ಚಿಂತನೆ ದರ್ಶನ ಮಾಡ್ತಾ ಅವರು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ರು. ಅಲ್ಲಿ ದೂರದಲ್ಲಿ ಕುಂಟ ಹೋಗ್ತಾ ಇದ್ದ. ಅವನು ರೂಪ ಗೋಸ್ವಾಮಿ ನಗ್ತಾ ಮುಖ ಕಾಣಿಸುತ್ತೆ. ರೂಪ ಗೋಸ್ವಾಮಿ ನನ್ನ ಕುಂಟತನವನ್ನು ನೋಡ್ಕೊಂಡು ಅವ್ರು ನಗ್ತಾ ಇದ್ದಾರೆ ಅಂತ ಹೇಳಿ ಬೇಜಾರು ಪಡ್ಕೊಂಡು ಅವರು ಹೋಗ್ಬಿಡ್ತಾರೆ. ತಕ್ಷಣ ರೂಪ ಗೋಸ್ವಾಮಿ ಅವರ ಆ ಲೀಲಾ ದರ್ಶನ ಏನಾಗ್ತಾ ಇದ್ದಲ್ಲ ಅದು ತಕ್ಷಣ ನಿಂತೋಗ್ಬಿಡುತ್ತೆ. ರೂಪ ಗೋಸ್ವಾಮಿ ಸಿದ್ಧ ಪುರುಷರು, ಅವ್ರ ಲೀಲಾ ದರ್ಶನನೇ ನಿಂತೋಗ್ಬಿಡ್ತಾರೆ. ಅವ್ರು ಲೀಲಾ ಚಿಂತನೆ ಮಾಡ್ತಾ ಇದಾರೆ, ಅಂತವ್ರಿಗೆ ನಿಂತೋಗ್ಬಿಡುತ್ತೆ. ಅದಾದ್ಮೇಲೆ ರೂಪ ಗೋಸ್ವಾಮಿಗೆ ತಕ್ಷಣ ಅವ್ರಿಗೆ ಅನಿಸ್ತು, ಯಾಕೆ ಪೂರ್ತಿ ಹೇಗೆ ಟಿವಿನಲ್ಲಿ ಕೆಲವು ಬಾರಿ ರಿಲೇ ಕೇಬಲ್ ವೈರ್ ಕಟ್ಟಾಗೋಗ್ಬಿಡುತ್ತೆ. ಹಾಗೆ ನೋಡ್ತಾ ಇರೋರ್ಗೆಲ್ಲರಿಗೂ ಯಾಕೆ ಕಟ್ಟಾಗೋಯ್ತು ಹುಡ್ಕೊಂಡು ಹೋಗ್ತಾರೆ. ಈಗ ರೂಪ ಗೋಸ್ವಾಮಿನು ಯಾಕೆ ನಂದು ಲೀಲಾ ಲೈವ್ ಟೆಲಿಕಾಸ್ಟ್ ನಡೀತಾ ಇದೆ, ಗೋಲೋಕ ಲೈವ್ ಟೆಲಿಕಾಸ್ಟ್, ನೇರನ ದರ್ಶನ ಮಾಡ್ತಾ ಇದೆ, ಯಾಕೆ ಪೂರ್ತಿ ಎಲ್ಲ ಕಟ್ಟಾಗೋಯ್ತು? ತಕ್ಷಣ ಹೋಗಿ ಅವರ ಹಿರಿಯ ಅಣ್ಣ ಗುರುನು ಆಗಿದೆ, ಯಾರು? ಸನಾತನ ಗೋಸ್ವಾಮಿ ಹೋಗಿ ಪ್ರಾರ್ಥನೆ ಮಾಡ್ತಾ ಕೇಳ್ತಾರೆ ಯಾಕೆ ಈ ರೀತಿ ಆಯ್ತು ಅಂತ. ಆಗ ತಕ್ಷಣ ಸನಾತನ ಗೋಸ್ವಾಮಿ ಹೇಳ್ತಾರೆ, ನಿಮ್ಮಿಂದ ಏನೋ ಅಪರಾಧ ಆಗಿದೆ. ಅದಕ್ಕೋಸ್ಕರ ಹಾಗಾದ್ರೆ ರೂಪ ಗೋಸ್ವಾಮಿ ಕೇಳ್ತಾರೆ, ಏನಿದೆ ಉಪಾಯ? ಅವ್ರು ಹೇಳ್ತಾರೆ, ನೀವು ಎಲ್ಲಾ ವೈಷ್ಣವರಿಗೆ ಕರೆದು ಭೋಜನ ಮಾಡಿಸ್ಬೇಕು. ಆಯ್ತು ಅಂತ ಹೇಳಿ ಎಲ್ಲರೂ ಕರೀತಾರೆ. ಆಗ ಹೇಳ್ತಾರೆ, ಇದ್ರಿಂದ ಏನಾಗುತ್ತೆ? ಯಾವ ವೈಷ್ಣವ ನಿನ್ನಿಂದ ಅಪರಾಧ ಆಗಿದೆ ಆ ವೈಷ್ಣವ ಬರೋದಿಲ್ಲ. ಆಗ ನಿನಗೆ ಗೊತ್ತಾಗ್ಬಿಡುತ್ತೆ. ಯಾರು ಬರೋದಿಲ್ಲ ಆಗ ತಿಳ್ಕೊ ನೀನು ಅವರಿಂದ ಅಪರಾಧ ಆಗಿದೆ, ಅವರಿಗೆ ಅಪರಾಧ ಆಗಿದೆ. ಸೊ ಅದಕ್ಕೋಸ್ಕರ ಈಗ ರೂಪ ಗೋಸ್ವಾಮಿ ಯಾವ ರೀತಿ ಎಲ್ಲರೂ ಕರೀತಾರೆ, ಆ ವೈಷ್ಣವ ಯಾರ ಶರೀರ ಕುಂಟತನ ಇರುತ್ತೆ ಅವ್ರು ಬರೋದಿಲ್ಲ, ಅವರ ಲಕ್ಷಣ ಅನ್ನಿಸಿರುತ್ತೆ. ಆಗ ಹೋಗಿ ಅವರ ಕ್ಷಮೆ ಕೇಳ್ತಾರೆ. ಆಗ ಸನಾತನ ಗೋಸ್ವಾಮಿ ಅವ್ರಿಗೆ ಹೇಳ್ತಾರೆ, ಅವನು
ರೂಪಗೋಸ್ವಾಮಿ ನಗ್ತಾ ಇದ್ದಿದ್ದು ನಿನ್ನ ಕೊಡ್ತಾನ ನೋಡಿ. ಇಲ್ಲ, ಅವನು ಅಲ್ಲಿ ಗೋಲೋಕದಲ್ಲಿ ಒಂದು ಲೀಲೆ ನಡೀತಾ ಇತ್ತು. ಅಲ್ಲಿ ಏನು ಲೀಲೆ ನಡೀತಾ ಇತ್ತು? ರಾಧಾ ಕೃಷ್ಣ ಒಂದು ಲೀಲೆ ಮಾಡ್ತಾ ಇತ್ತು. ರಾಧಾರಾಣಿ ಒಂದು ಮರದ ಗಿಡದಿಂದ ಹೂವ ಕೀಳ್ತಾ ಇದ್ದ. ಅದಕ್ಕೆ ಕೃಷ್ಣ ಏನ್ ಮಾಡ್ದ? ಆ ಕೊಂಬೆ ಇರುತ್ತಲ್ಲ, ಮರದ ಕೊಂಬೆ, ಅದನ್ನ ಅವನ ಕೈಯಿಂದ ಅವನು ಬಾಗಿಸ್ಬಿಟ್ಟ. ಆಗ ರಾಧಾರಾಣಿ ಅದನ್ನ ಹೂ ಕೀಳ್ತಾ ಇದ್ದು. ಆಮೇಲೆ ಒಂದು ಕೈಯಲ್ಲಿ ಕೊಂಬೆನ ಇಟ್ಕೊಂಡಿದ್ದು, ಆಮೇಲೆ ಇವನು ಮತ್ತೆ ಹೂವನ್ನೆಲ್ಲ ತೆಗಿತಾ ಇದ್ದು. ಆಗ ತಕ್ಷಣ ಕೃಷ್ಣ ಸ್ವಲ್ಪ ತುಂಟ, ರಾಮ ಈ ರೀತಿ ಇಲ್ಲ. ಕೃಷ್ಣ ಏನ್ ಮಾಡ್ದ? ತಕ್ಷಣ ಅವನು ಹಿಡಿದಿರೋ ಕೊಂಬೆನ ಬಿಟ್ಬಿಟ್ಟ. ಆಗ ರಾಧಾರಾಣಿಯ ಕೊಂಬೆನ ಹಿಡ್ಕೊಂಡಿದ್ದು ಮೇಲೆ ಹೋಗ್ಬಿಟ್ಲು. ಈ ಲೀಲೆ ದರ್ಶನ ಮಾಡಿ ರೂಪ ಗೋಸ್ವಾಮಿ ನಗ್ತಾ ಇದ್ರು. ಆದ್ರೆ ಇದು ನಡೀತಾ ಇದ್ದಿದ್ದು ಚಿಂತನೆನಲ್ಲಿ, ಗೋಲಕ ಲೈವ್ ಟೆಲಿಕಾಸ್ಟ್ ನಲ್ಲಿ ನಡೀತಾ ಇದೆ. ಆದ್ರೆ ಅಪರಾಧ ಆಗೋಯ್ತು. ಅದಕ್ಕೋಸ್ಕರ ಇವ್ರದ್ದು ಆ ಟೆಲಿಕಾಸ್ಟ್ ಸ್ಟಾಪ್ ಆಗೋಯ್ತು. ಅದಕ್ಕೋಸ್ಕರ ಹೇಳಿದ್ರು, ಅಪರಾಧ ನಿಮ್ಮನ್ನ ನೋಡಿ ನಕ್ಕಿಲ್ಲ, ಅವರು ಆ ಲೀಲೆಯಲ್ಲಿ ಅವ್ರ ಮಗ್ನರಾಗಿ ಈ ರೀತಿ ಆಗಿತ್ತು. ಅದಕ್ಕೋಸ್ಕರ ನೀವು ಅವ್ರ ಅಪರಾಧವನ್ನ ತಗೊಳ್ಬೇಕು. ಸೊ ಈ ರೀತಿ ಕೆಲವು ಬಾರಿ ನಾವು ತುಂಬಾ ಜಾಗರೂಕವಾಗಿರ್ಬೇಕು. ಯಾಕಂತ ಹೇಳಿದ್ರೆ ನಾಲಿಗೆ ಎಷ್ಟು, ಯಾಕಂದ್ರೆ ನಾಲಿಗೆಗೆ ಏನಿಲ್ಲ, ನೆಲವಿಲ್ಲ. ಅದು ಹೇಗ್ ಬೇಕಾದ್ರೂ ತೆರೆದುತ್ತೆ, ಏನ್ ಬೇಕಾದ್ರೂ ಹೇಳ್ಬಿಡು, ಯಾರು ಏನ್ ಬೇಕಾದ್ರೂ ಹೇಳ್ಬಿಡು. ಶುದ್ಧ ಭಕ್ತರಿಗೂ ಕೆಲವು ಬಾರಿ ತುಂಬಾ ಅವ್ಯಾಚ್ಯ ಶಬ್ದಗಳಿಂದ ಮಾತಾಡ್ತಾರೆ. ಕೆಲವು ಬಾರಿ ಅವ್ರಿಗೆ ಏನು ಅಂತಾನೆ ಗೊತ್ತಿಲ್ಲ. ಅವ್ರನ್ನೊಂದು ಸಲ ದರ್ಶನ ಮಾಡಿರೋದಿಲ್ಲ, ಅವರ ಜೀವನ ಏನಂತ ಗೊತ್ತಿಲ್ಲ. ಎಷ್ಟೋ ಬಾರಿ ಪ್ರಭುಪಾದರ ಶಿಷ್ಯರ ಮೇಲೇನೂ ಈ ರೀತಿ ಎಷ್ಟೊಂದು ಕೆಟ್ಟ ಹೆಸರುಗಳಿಂದ ಮಾತಾಡ್ತಾರೆ. ಇದರಿಂದೆಲ್ಲ ಏನಾಗುತ್ತೆ? ಅಪರಾಧ ಆಗ್ತಾರೆ. ಈ ವೈಷ್ಣವ ಅಪರಾಧದಿಂದ ಅತಿ ಹೆಚ್ಚು ಪರಿಣಾಮ ಬಂದಿರುತ್ತೆ. ಯಾಕಂತ ಹೇಳಿದ್ರೆ ಭಗವಂತನಿಗೆ ಹೇಳ್ತಾರೆ, ಗೋವಿಂದ ಹೃದಯ ವಿಶ್ರಾಮ. ಶುದ್ಧ ಭಕ್ತರ ಹೃದಯದಲ್ಲಿ ಗೋವಿಂದ ವಿಶ್ರಾಮ ಮಾಡ್ತಾರೆ. ಅಂತವರ ಮೇಲೆ ಅಪರಾಧ ಆದ್ರೆ ಅವರನ್ನು ಸಹಿಸಿಕೊಳ್ಳಬೇಕು. ಅದಕ್ಕೋಸ್ಕರ ವೈಷ್ಣವ ಅಪರಾಧದಿಂದ ನಾವು ಯಾವಾಗಲೂ ಜಾಗರೂಕರಾಗಬೇಕು. ಕಾಯ ವಾಚ ಮನಸ್ಸ. ಕಾಯ ಅಂದ್ರೆ ನಮ್ಮ ಶರೀರದಿಂದ ಯಾವುದೇ ರೀತಿಯ ಅಪರಾಧ ಆಗಬಾರ್ದು. ವಾಚ ಅಂತ ಹೇಳಿದ್ರೆ ಮಾತಿನಿಂದ ಆಗಬಾರ್ದು. ಅದಕ್ಕೋಸ್ಕರ ನಮ್ಮ ಮಾತಿನಲ್ಲಿ ಯಾವಾಗಲೂ ಸರಿಯಾದ ಮಾತನ್ನ, ಸರಿಯಾದ ಯಾವುದೇ ರೀತಿಯ ಕ್ರೋಧದಿಂದ, ಕೆಟ್ಟ ಶಬ್ದಗಳಿಂದ ವೈಷ್ಣವರ ಸಂಘದಲ್ಲಿ ಮಾಡಬಾರದು. ಅದರ ಆಚೆ ಮಾಡಬಹುದು, ಆಚೆ ಮಾಡೋದು, ಆಚೆನೂ ಮಾಡಬಾರ್ದು. ವೈಷ್ಣವ ಸಂಘದಲ್ಲಂತೂ ಮಾಡಲೇಬಾರದು. ಸೊ ಈ ರೀತಿ ಮನಸ್ಸಿನಲ್ಲೂ ಅಪರಾಧ ಆಗಬಾರದು. ಯಾವಾಗ ಈ ಅಪರಾಧ ಆಗುತ್ತೆ? ಭಕ್ತಿಯಲ್ಲಿ ಕೆಲವು ತೊಂದರೆಗಳು ಬರುತ್ತೆ. ಅದಕ್ಕೋಸ್ಕರ ನಮಗೆ ಹರಿನಾಮದಲ್ಲಿ ರುಚಿ ಬರೋದಿಲ್ಲ. ಯಾಕಂದ್ರೆ ಅಪರಾಧ ತುಂಬಾ ಹೆಚ್ಚಾಗ್ತಾ ಇದ್ದಾಗ ರುಚಿ ಹೋಗ್ಬಿಡುತ್ತೆ ಭಕ್ತಿನಲ್ಲಿ. ಅದಕ್ಕೋಸ್ಕರ ಜಾಗರೂಕವಾಗಿರ್ಬೇಕು. ಭಕ್ತರ ಸಂಘದಲ್ಲಿ ಬಂದ ಮೇಲೆ ಜಾಗರೂಕವಾಗಿರ್ಬೇಕು. ನಮಗೆ ಯಾಕೆಂದ್ರೆ ಭೌತಿಕ ಜಗತ್ತಿನಲ್ಲಿ ನಾವು ಇರುವಾಗ ಇದೆಲ್ಲ ನಡೆಯುತ್ತೆ. ಒಬ್ರು ಮತ್ತೊಬ್ಬರ ಮೇಲೆ ಚಾಡಿ ಹೇಳೋದು, ಅವ್ರ ಮೇಲೆ ಏನೆಲ್ಲ ಸಂಚು ಮಾಡೋದು, ಮೋಸ ಮಾಡೋದು, ಇದೆಲ್ಲ ನಡೀತಾ ಇರುತ್ತೆ ಆಚೆ ಜಗತ್ತಿನಲ್ಲಿ. ಆದ್ರೆ ಭಕ್ತರ ಸಂಘದಲ್ಲಿ ಬಂದಾಗ್ಲೂ ಕೆಲವು ಬಾರಿ ಅದೇ ಗಾರ್ಬೇಜ್ ಅದನ್ನೇ ತಗೊಂಡು ಮತ್ತೆ ಇಲ್ಲಿ ಭಕ್ತರ ಸಂಘದಲ್ಲೂ ಬಂದ್ಬಿಡ್ತಾರೆ. ಹಾಗೇನಾಗ್ಬಿಡುತ್ತೆ, ಇಲ್ಲೂ ಅದೇ ರೀತಿಯ ವರ್ತನೆಗಳು ಬಂದ್ಬಿಡುತ್ತೆ. ಆದ್ರಿಂದ ಏನಾಗುತ್ತೆ? ಭಕ್ತಿಯಲ್ಲಿ ಮುಂದುವರಿಯುವುದು ರಿವರ್ಸ್ ಗೇರ್ ಆಗ್ತಲ್ಲ. ಅದಕ್ಕೋಸ್ಕರ ಜಾಗರೂಕವಾಗಿರ್ಬೇಕು. ಆಮೇಲೆ ಅದಕ್ಕೋಸ್ಕರ ಗೌರವ ತುಂಬಾ ಮುಖ್ಯ. ಈಗ ಎರಡನೇ ಅಪರಾಧ, ಮೊದಲನೇ ಅಪರಾಧ ಆಯ್ತು ವೈಷ್ಣವ ಅಪರಾಧ. ಎರಡನೇ ಅಪರಾಧ ಹೇಳ್ತಾರೆ, ಶಿವ ಅಥವಾ ಬ್ರಹ್ಮರಂತಹ ದೇವತೆಗಳ ಹೆಸರುಗಳನ್ನು ವಿಷ್ಣುವಿನ ಹೆಸರಿನ ಸಮಾನ ಅಥವಾ ಸ್ವತಂತ್ರವೆಂದು ಪರಿಗಣಿಸುವುದು. ನಾಮಾಮೃತ ಪುಸ್ತಕ ಕೊಡುವುದು, ನಾಮಾಮೃತ ಪುಸ್ತಕ, ನಾಮಾಮೃತ, ಶ್ರೀನಾಮಾಮೃತ ಪುಸ್ತಕ. ಅದರಲ್ಲಿ ಇದು ಪದ್ಮಪುರಾಣದಲ್ಲಿ ಬರ್ತದೆ. ಪದ್ಮಪುರಾಣದಲ್ಲಿ ಉತ್ತರಾಖಂಡದಲ್ಲಿ ಎಲ್ಲಾ ರೀತಿಯ ಶ್ಲೋಕಗಳ ಮುಖಾಂತರ ಇದೆ. ನಾನು ಈ ಕೆಲವು ನಿಮ್ಗೆ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ತಿಳಿಸ್ಕೊಂಡು ನೋಡಿ. ಒಂದೊಂದಕ್ಕೂ ಅವ್ರು ಹೇಳ್ತಾರೆ.
ಶಿವಸ್ಯ ಶ್ರೀ ವಿಷ್ಣೋಯ ಇಹ ಗುಣನಾಮಾನಿ ಸಕಲಂ ಧ್ಯ ಭಿನ್ನಂ ಪಶ್ಚೇತ್ ಸ ಖಲು ಹರಿನಾಮ ಹಿತಕರಃ. ಹೇಳ್ತಾ ಇದ್ದಾರೆ ಶಿವ ಯಾರು ಶಿವ ಬ್ರಹ್ಮ ಬೇರೆ ಬೇರೆ ದೇವತೆಗಳೆಲ್ಲರೂ ಅವರು ನಾರಾಯಣನ ಸಮ. ಆಮೇಲೆ ಭಗವಂತ ಯಾರು, ಬೇರೆ ದೇವತೆಗಳ ಸ್ಥಾನ ಏನು ಅದನ್ನ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ, ಆಗ್ಲೂ ಅಪರಾಧ ಆಗುತ್ತೆ. ಈಗ ಉದಾಹರಣೆ, ಪ್ರೈಮ್ ಮಿನಿಸ್ಟರ್ ಮೋದಿ ಬಂದಿದ್ದಾರೆ, ಅವ್ರ ಜೊತೆ ಬೇರೆ ಬೇರೆ ಸೆಕ್ರೆಟರೀಸ್, ಬೇರೆ ಬೇರೆ ಸಣ್ಣ ಮಿನಿಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಮೊದಲನೇ ಹಾರ ಯಾರು ಹಾಕ್ತಾರೆ? ಅವ್ರ ಮುಂದೆ ಹಾಕೊಂಡು ಅವರ ಯಾರು ಅಸಿಸ್ಟೆಂಟ್ ಹಾಕ್ಬಿಟ್ರೆ ಹೇಗನ್ಸುತ್ತೆ? ಮೋದಿಗೆ ಏನನ್ಸುತ್ತೆ, ಆಮೇಲೆ ಈ ಅಸಿಸ್ಟೆಂಟ್ಗೆ ಏನನ್ಸುತ್ತೆ? ಅಸಿಸ್ಟೆಂಟ್ ಅನ್ಸುತ್ತೆ ಈಗ ನನಗೆ ಈ ಅಸಿಸ್ಟೆಂಟ್ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಯಾಕೆಂದ್ರೆ ಮೋದಿಗೆ ಹಾರ ಹಾಕ ನನಗೆ ಹಾಕ್ಬಿಟ್ಟಿದ್ದಾರೆ, ಅವನು ಇವನ್ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾನೆ, ಹಾರ ಹಾಕಿರೋ ಮೇಲೂ ಕೋಪ ಮಾಡ್ಕೊಳ್ತಾನೆ. ಯಾವಾಗ ನಾವು ದೇವತೆಗಳಿಗೆ ನೀವೇ ಪರಮ ದೇವರು ಆ ರೀತಿ ನಾವು ಗುಣಗಾನ ಮಾಡ್ತೀವಿ, ಆ ದೇವತೆಗಳಿಗೂ ಕೋಪ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ದೇವತೆಗಳ ಸ್ಥಾನ ಇದೆ, ಮತ್ತೆ ಭಗವಂತರ ಸ್ಥಾನ ಇದೆ. ಆದ್ರೆ ಅವರವರಿಗೆ ಸರಿಯಾದ ಗೌರವ ಕೊಡಬೇಕು ಅಂತ ಹೇಳ್ತಾರೆ. ಇದು ಎರಡನೇ ಅಪರಾಧ. ಯಾವ ಸರಿಯಾದ ಗೌರವ ಕೊಡೋದಿಲ್ಲ ಅದು ಅಪರಾಧ ಆಗುತ್ತೆ. ಮೂರನೇ ಅಪರಾಧ ಆಧ್ಯಾತ್ಮಿಕ. ಮೂರನೇ ಅಪರಾಧ ಏನು ಹೇಳ್ತಾರೆ? ಗುರುರ ಅವಜ್ಞ, ಗುರುವಿನ ಅವಜ್ಞಾ ಮಾಡೋದು. ಅವಜ್ಞಾ ಮಾಡೋದು ಅಂದ್ರೆ ನಿಂದನೆ ಮಾಡೋದು. ಇಲ್ಲ ಅಂತ ಹೇಳಿದ್ರೆ ನೋಡಿ ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಗುರುವಿನ ಆದೇಶಗಳನ್ನು ಉಲ್ಲಂಘಿಸುವುದು. ಆದೇಶಗಳನ್ನು ಉಲ್ಲಂಘನೆ ಮಾಡೋದು ಮತ್ತೊಂದು ಅಪರಾಧ ಆಗ್ಬಿಡುತ್ತೆ. ಅಂದ್ರೆ ನಾವು ಪ್ರಭುಪಾದರ ಆದೇಶ ಅನುಸಾರವಾಗಿ ಯಾವಾಗ ನಮ್ಮ ಜೀವನ ನಡೆಸೋದಿಲ್ಲ, ಆದ್ರೆ ನಾವು ಪ್ರಭುಪಾದರ ಅನುಗ್ರಹದಲ್ಲಿ ಇದೀವಿ, ಆದ್ರೆ ಆದೇಶಗಳನ್ನ ಪಾಲನೆ ಮಾಡೋದಿಲ್ಲ, ಹಾಗೆ ನಾವು ಹುಡುಕದು ಅಪರಾಧ ಆಗಿಬಿಡುತ್ತೆ. ಯಾಕಂದ್ರೆ ನಾವು ಸ್ವೀಕಾರ ಮಾಡ್ಕೊಂಡಿದೀವಿ, ಆದ್ರೆ ಯಾವಾಗ ಪಾಲನೆ ಆಗೋದಿಲ್ಲ ಅದು ಅಪರಾಧ ಆಗುತ್ತೆ. ಮೂರನೇದು, ನಾಲ್ಕನೇದು ಶ್ರುತಿ ಶಾಸ್ತ್ರ ನಿಂದನಂ. ಏನದು? ಶ್ರುತಿ ಶಾಸ್ತ್ರ ನಿಂದನ. ನಿಂದನ ಅಂತ ಹೇಳಿದ್ರೆ, ನಿಂದನೆ ಅಂತ ಹೇಳಿದ್ರೆ ಅಗೌರವ, ಹೀಯಾಳಿಸೋದು. ಶ್ರುತಿ ಮತ್ತು ಶಾಸ್ತ್ರಕ್ಕೆ ಹೇಗೆ ಹೀಯಾಳಿಸ್ತಾರೆ? ನಾನೊಂದು ಉದಾಹರಣೆ ಕೊಡ್ತೀನಿ. ಬೆಂಗಳೂರಿನಲ್ಲಿ ಕೆಲವು ವರ್ಷಗಳ ಹಿಂದೆ ಭಗವದ್ಗೀತೆ ವಿತರಣೆ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ, ತುಂಬಾ ಪ್ರಸಿದ್ಧವಾದಂತಹ ಲೇಖಕರು, ಕವಿನೂ ಆಗಿದ್ರು. ಇವ್ರೇನ್ ಮಾಡಿದ್ರು, ಭಗವದ್ಗೀತೆಯನ್ನ ಎಲ್ಲರ ಮುಂದೆ ಹರಿದಾಕಿ ಬಿಸಾಕಿದ್ರು. ಏನಿದು? ಶ್ರುತಿ ಶಾಸ್ತ್ರದಿಂದ ಈ ರೀತಿ ಆಗುತ್ತೆ. ಅದಕ್ಕೋಸ್ಕರ ಜಾಗರೂಕವಾಗಿರ್ಬೇಕು. ದೂಷಣೆ ಮಾಡಬಾರದು, ಗ್ರಂಥಗಳಿಗೆ, ಧರ್ಮ ಗ್ರಂಥಗಳಿಗೆ ದೂಷಣೆ ಮಾಡಬಾರದು. ಐದನೇ, ಹರೇ ಕೃಷ್ಣ ಜಪದ ಮಹಿಮೆಯನ್ನು ಕಲ್ಪನೆ ಎಂದು ಪರಿಗಣಿಸುವುದು. ಕಲ್ಪನೆ ಅಂತ ತಿಳ್ಕೊಳ್ತಾರೆ ಕೆಲವು ಬಾರಿ. ಹರಿನಾಮ ಕಲ್ಪನಂ, ಹರಿನಾಮಾದಿ ಕಲ್ಪನಂ. ಕಲ್ಪನಾ ಅಂತ ಹೇಳಿದ್ರೆ ಇದರ ಮಹಿಮೆಯೆಲ್ಲ ಒಂದು ಬರೀ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಕೆಲವು ಬಾರಿ. ಅಂದ್ರೆ ಕಟ್ಟುಕತೆ ಮಾಡ್ತಾ ಇದ್ದಾರೆ. ಆಮೇಲೆ ಅತಿಶಯೋಕ್ತಿ ಅಂತ ಹೇಳ್ತಾರೆ. ಅತಿಶಯೋಕ್ತಿ ಅಂತ ಹೇಳಿದ್ರೆ ಇರೋದಿಷ್ಟು, ಆದ್ರೆ ಇಷ್ಟು ಮಾಡಿ ಹೇಳೋದು ಒಂದು ಎಕ್ಸಾಜರೇಷನ್ ಇಂಗ್ಲಿಷ್ ಹೇಳ್ತಾರೆ. ಸೊ ಈ ರೀತಿ ಮಹಿಮೆಗಳು ಅನಂತವಾಗಿದೆ, ಆದ್ರೆ ನಾವು ಅದು ನಮ್ಮ ಕಲ್ಪನೆಯಲ್ಲಿ ಇಲ್ಲ, ಆದ್ರೆ ಇದನ್ನ ಅತಿಶಯೋಕ್ತಿ ಅಂತ ಹೇಳಬಾರದು. ಆಮೇಲೆ ಆರನೇದು, ಭಗವಂತನ ಪವಿತ್ರ ನಾಮಕ್ಕೆ ಕೆಲವು ವ್ಯಾಖ್ಯಾನಗಳನ್ನು ನೀಡುವುದು. ಕೆಲವರು ತುಂಬಾ ಜ್ಞಾನಿಗಳಿರ್ತಾರೆ, ಅವ್ರಿಗನ್ಸುತ್ತೆ ಶಾಸ್ತ್ರಗಳಲ್ಲೂ ಕೆಲವು ವ್ಯಾಖ್ಯಾನ ಕೊಟ್ಟಿಲ್ಲ, ಅದನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಏನಂತ ಕೊಡ್ತಾರೆ? ಹರೇ ಕೃಷ್ಣ ಮಹಾಂತ ಜಪ ಮಾಡ್ತಾ ಮೇಲ್ ಬರುತ್ತೆ, ಒಂದು ಹೊಸ ಕೆಮಿಕಲ್ಸ್ ಶರೀರದಲ್ಲಿ, ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಅದೆಲ್ಲ ರಿಲೀಸ್ ಆಗಿ ಮನಸ್ಸು ಶಾಂತವಾಗಿ ಮಾಡುತ್ತೆ. ಈ ರೀತಿ ಕೆಲವು ವ್ಯಾಖ್ಯಾನ ಎಲ್ಲ ಕೊಡ್ತಾರೆ. ಇದೆಲ್ಲ ಏನು? ಆರನೇ ಅಪರಾಧ. ಯಾಕೆಂದ್ರೆ ಶಾಸ್ತ್ರದಲ್ಲಿ ಇರೋದನ್ನ ಅದನ್ನ ತಿರ್ಗಾಮರ್ಗ ಮಾಡಿ ಹೇಳಬಾರದು. ಅದಾದ್ಮೇಲೆ ಏಳನೇದು, ನಾಮದ ಬಲದ ಮೇಲೆ ಪಾಪ ಚಟುವಟಿಕೆಗಳನ್ನು ಮಾಡುವುದು. ಕೆಲವರು ಹೇಳ್ತಾರೆ ಹರಿನಾಮ ಜಪ ಮಾಡಿದ್ರೆ ಏನಾಗುತ್ತೆ? ಪೂರ್ತಿ ಪಾಪ ಎಲ್ಲ ನಷ್ಟ ಆಗ್ಬಿಡುತ್ತೆ. ಎಷ್ಟು ನಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನಾವು ಈ ಜಗತ್ತಿನಲ್ಲಿ ಮಾಡದೇ ಇರುವಷ್ಟು
ಪಾಪ ಎಲ್ಲೋ ಬರೀ ಒಂದು ನಾಮ ಹೇಳಿದ್ರೆ ಆಗ್ಬಿಡುದು, ಕೇಳಿದ್ರೆ ಖುಷಿ ಆಗ್ಬಿಡುದು. ಪಾಪಿಗಳು ಕೇಳಿದ್ರೆ ಖುಷಿ ಆಗ್ಬಿಡುದು. ಯಾಕೆ? ಹಾ, ಈಗ ಪಾಪ ಮಾಡ್ಬಿಟ್ಟು ಒಂದು ನಾಮ ಹೇಳ್ಬಿಡೋದಲ್ಲ, ಎಲ್ಲ ಪಾಪ ಮಾಡ್ಬಿಡೋದು. ಆಮೇಲೆ ಕೊನೆಗೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಆಗೋಯ್ತಲ್ಲ, ಮತ್ತೆ ಹೊಸ ಪಾಪ ಮಾಡೋದು. ಈ ರೀತಿ ಭಾವನೆ, ಇದು ಅಬ್ಯೂಸಿಂಗ್ ದ ಹೋಲಿ, ದುರುಪಯೋಗ ಪಡಿಸ್ಕೊಳ್ತಾರೆ. ಭಗವಂತ ಕೃಪೆಯಿಂದ ಈ ರೀತಿ ಮಾಡಿದ್ದಾರೆ, ಆದ್ರೆ ಆ ಕೃಪೆಯನ್ನ ದುರುಪಯೋಗ ಪಡಿಸ್ಕೊಳ್ತಾರೆ. ಅದೇನಾಗ್ಬಿಡುತ್ತೆ? 7ನೇ ಅಪರಾಧ. ಆಮೇಲೆ 8ನೇದು, ಹರೇ ಕೃಷ್ಣ ಜಪವನ್ನು ವೇದಗಳಲ್ಲಿ ಫಲದಾಯಕ ಚಟುವಟಿಕೆ ಕರ್ಮಕಾಂಡ ನೀಡಲಾಗುವ ಮಂಗಳಕರ ಧಾರ್ಮಿಕ ಕ್ರಿಯೆಗಳಲ್ಲಿ ಒಂದಾಗಿ ಪರಿಗಣಿಸುವುದು. ಕೆಲವರು ಹೇಳ್ತಾರೆ, ನಾನು 1000 ಗೋವುಗಳನ್ನು ದಾನ ಮಾಡಿದ್ದೀನಿ, ಆಮೇಲೆ ಎಷ್ಟೊಂದು ಯಜ್ಞಗಳನ್ನ ಮಾಡಿದ್ದೀನಿ, ಎಷ್ಟು ಜನಕ್ಕೆ ಅನ್ನದಾನ ಮಾಡಿದ್ದೀನಿ, ಅದು ಒಂದು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದಕ್ಕೆ ಸಮನಾಗಿದೆ. ಸರಿಯಲ್ಲ? 1000 ಗೋದಾನ ಮಾಡಿದ್ದೀನಿ, 100 ಯಜ್ಞಗಳನ್ನ ಮಾಡಿದ್ದೀನಿ, 1000 ಲಕ್ಷಾಂತರ ಜನರಿಗೆ ಅನ್ನದಾನ ಮಾಡಿದ್ದೀನಿ. ಇದೆಲ್ಲವೂ ಒಂದು ಹರೇ ಕೃಷ್ಣ ಮಹಾಮಂತ್ರಕ್ಕೆ, ಒಂದು ಮಹಾ ಜಪಕ್ಕೆ ಸಮನಾಗಿದೆ. ಸರಿಯಾ? ತಪ್ಪು. ಸರಿನಾ ತಪ್ಪ? ತಪ್ಪು. ಎಷ್ಟು ಜನ ಸರಿ ಅಂತ ಹೇಳ್ತೀವಿ? ಇಷ್ಟೊಂದೆಲ್ಲ ಮಾಡೋದು ಒಂದೇ, ಒಂದು ಹರೇ ಕೃಷ್ಣ ಮಹಾಮಂತ್ರ ಜಪ ಹೇಳೋದು ಒಂದೇ. ಎಷ್ಟು ಜನ ಹೇಳ್ತೀರಿ ತಪ್ಪು? ತಪ್ಪು. ಸರಿನಾ ತಪ್ಪ? ಎಷ್ಟು ಜನ ಹೇಳ್ತೀರಿ ತಪ್ಪು? ಕೈ ಎತ್ತಿ. ಎಷ್ಟು ಜನ ಹೇಳ್ತೀರಿ ಸರಿ? ಎಷ್ಟು ಜನ ಹೇಳ್ತೀರಿ ಪ್ರಭುಜಿ ಏನೂ ಗೊತ್ತಿಲ್ಲ ನೀವು ಹೇಳಿ? ಎಷ್ಟು ಜನ ಕನ್ಫ್ಯೂಷನ್ ಅಲ್ಲಿದೆ? ಕನ್ಫ್ಯೂಷನ್ ಯಾವುದಕ್ಕೂ 3 ಕೈ ಎತ್ತಿಲ್ಲ. ನನಗೆ 4th ಆಪ್ಷನ್ ಕೊಡ್ಬೇಕು. ಪ್ರಭುಜಿ ನೀವು ಯಾವಾಗ ಕ್ಲಾಸ್ ಮುಗಿಸ್ತೀರ ಅದನ್ನ ಹೇಳ್ಕೊಳ್ಳೋದು ತುಂಬ. 4th ಆಪ್ಷನ್ ಎಷ್ಟು ಜನರಿಗೆ? ಆಯ್ತು, ನಾನೇ ಉತ್ತರ ಹೇಳ್ಬಿಡ್ತೀನಿ. ಹೇಳ್ತಾರೆ ನೋಡಿ, ಇದು ಶ್ಲೋಕ ಬರುತ್ತೆ. ಈ ಶ್ಲೋಕದಲ್ಲಿ ನೋಡಿ ಏನ್ ಹೇಳ್ತಾರೆ. ಇದು ಗೋಕೋಟಿ ದಾನಂ ಗ್ರಹಣೆ ಖಲಸ್ಯ ಪ್ರಯಾಗ ಗಂಗೋದಕ ಕಲ್ಪವಾಸ ಯಜ್ಞಾಯುತ ಮೇರು ಸುವರ್ಣ ದಾನಂ ಗೋವಿಂದ ಕೀರ್ತೆ ನ ಸಮಂ ಶತಾಂಶೈಹಿ. ನೋಡಿ ಅರ್ಥ ನೋಡಿ, ಆ ಅರ್ಥ ಕೇಳ್ಕೊಂಡೆ ನೀವು ಮೂರ್ಛೆ ತಪ್ಪಿದ್ದು ಬಿಡಬಹುದು. ನೋಡಿ ಹೇಳ್ತಾರೆ, ಈ ಯಾರಾದ್ರೂ 10 ಮಿಲಿಯನ್ ಗೋವುಗಳನ್ನ ದಾನ ಮಾಡಿದ್ರೆ, ಸೂರ್ಯಗ್ರಹಣದ ದಾನ ಮಾಡಿದ್ರೆ ಇನ್ನೂ ಉತ್ತಮ. 10 ಮಿಲಿಯನ್ ಅಂತ 1 ಕೋಟಿ ಗೋದಾನ ಮಾಡಿದ್ರೆ, ಇಲ್ಲ ಗಂಗಾ ಮತ್ತು ಯಮುನಾ ತೀರಗಳಲ್ಲಿ ಒಂದು ಕಲ್ಪ ಅಂದ್ರೆ ಎಷ್ಟು ಗೊತ್ತಾ? ಕಲ್ಪ ಅಂದ್ರೆ ಎಷ್ಟು ಗೊತ್ತಾ? ಬ್ರಹ್ಮದೇವರ ಒಂದು ದಿನ. ಬ್ರಹ್ಮದೇವರ ದಿನ ಅಂದ್ರೆ ಎಷ್ಟು? ಸಹಸ್ರ ಚತುರ್ಯುಗ. ಗಂಗಾ ಮತ್ತು ಯಮುನಾ ನದಿ ತೀರದಲ್ಲಿ ವಾಸ ಮಾಡ್ತಾರೆ. ಸರಿನಾ? ಆಮೇಲೆ ಯಾರಾದ್ರೂ ಸುವರ್ಣ, ಎಷ್ಟು ಸುವರ್ಣ ಅಂದ್ರೆ ಮೇರು ಪರ್ವತ ಎಲ್ಲಿದೆ ಗೊತ್ತಾ? ಜಂಬೂ ದ್ವೀಪ ಇದೆ, ಇಲ್ಲಿ ಕಾಣಿಸ್ತಾ ಇಲ್ಲ. ಭೂಮಂಡಲದಲ್ಲಿ ಮಧ್ಯ ಒಂದು ಚಿನ್ನದ ಒಂದು ಪರ್ವತ ಇದೆ. ಇಲ್ಲಿ ಹೇಗೆ ಕಲ್ಲಿನ ಪರ್ವತ ಇರುತ್ತೆ, ಅದಕ್ಕೆ ಒಂದು ಚಿನ್ನದ ಪರ್ವತ ಇದೆ. ಯಾರಾದ್ರೂ ಚಿನ್ನ ಬೇಕು ಅಂತ ಅಲ್ಲಿಗೆ ಹೋಗ್ಬೋದು. ಚಿನ್ನದ ಪರ್ವತ ಇದೆ. ಆ ಪರ್ವತ ಯಾರಾದ್ರೂ ಪೂರ್ತಿ ಪರ್ವತನ ಯಾರಾದ್ರೂ ದಾನ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಆ ಎಲ್ಲಾನು ಹರೇ ಕೃಷ್ಣ ಮಹಾಮಂತ್ರದ ಜಪದ ಶತದಲ್ಲಿ 1 ಭಾಗನೂ ಅದರ ಪ್ರಭಾವ ಇಲ್ಲ. 100ರಲ್ಲಿ 1 ಭಾಗನೂ ಅದು ಸಮಾನ ಮಾಡೋದಕ್ಕಾಗೋದಿಲ್ಲ. ಇದನ್ನ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕೆ ಅರಿವು ಅಷ್ಟೊಂದು ಪವರ್ಫುಲ್ ಇದೆ. ಯಾಕೆಂದ್ರೆ ಒಂದು ಆಧ್ಯಾತ್ಮಿಕ, ಒಂದು ದೈವಿಕ, ಮತ್ತೊಂದು ಬರೀ ಭೌತಿಕ. ಭೌತಿಕಕ್ಕೂ ಆಧ್ಯಾತ್ಮಿಕಕ್ಕೂ ಲೆಕ್ಕನೇ ಮಾಡೋದಕ್ಕಾಗುತ್ತೆ. ಇದೆಲ್ಲ ಮಾಡಿದ್ರು ಮತ್ತೆ ಅವನು ಭೂಮಂಡಲದಲ್ಲೇ ಇರ್ತಾನೆ.
ಆದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪ ಹೇಳಿದ್ರೆ ಅವನು ದಾಟಿ ಹೋಗ್ತಾನೆ. ನೋಡಿ ಎಷ್ಟು ಎಷ್ಟು ವಿಶೇಷವಾದಂತ ಹರಿನಾಮ ನಮ್ಗೆ ಸಿಕ್ಕಿದೆ. ಆದ್ರೆ ನಾವು ಅದಷ್ಟು ಹೇಗೆ ನಾವು ಜಪ ಮಾಡ್ತೀವಿ ಅದರ ಮೇಲೆ ಅದರ ಪ್ರಭಾವ ಬೀರುತ್ತೆ. ಅದಾದ್ಮೇಲೆ 9ನೇದು 2 ಹೇಳಿ ಮುಗಿಸ್ತೀನಿ ನಾನು, ಚಿಂತೆ ಮಾಡಿ. 9ನೇದು ಪವಿತ್ರ ನಾಮದ ಮಹಿಮೆಗಳ ಬಗ್ಗೆ ನಂಬಿಕೆ ಇಲ್ಲದ ವ್ಯಕ್ತಿಗೆ ಸೂಚನೆ ನೀಡುವುದು. ಕೆಲವು ಬಾರಿ ನಾವು ಹರಿನಾಮದ ಮಹಿಮೆಯನ್ನ ತುಂಬಾ ಹೊಸಬ್ರಿಗೆ ಹೇಳ್ಬಿಡ್ತೀವಿ. ಈಗ ನಾನು ಹೇಳಿದ್ನಲ್ಲ, ಇದು ತುಂಬಾ ಹೊಸಬರಿಗೆ, ಯಾರಿಗೂ ಭಗವಂತನ ಶ್ರದ್ಧೆನೇ ಇಲ್ಲ ಅಂತವ್ರ ಮುಂದೆ ಏನಾದ್ರು ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ, ಅವ್ರಿಗೆ ಅನ್ಸುತ್ತೆ ಸ್ವಲ್ಪ ಜಾಸ್ತಿನೇ ರೀಲ್ ಕೊಯ್ತಾ ಇದ್ದಾರೆ, ತುಂಬಾ ಜಾಸ್ತಿನೇ ಇವ್ರು ಹೇಳ್ತಾರೆ, ಇಷ್ಟೊಂದೇನಿಲ್ಲ. ಆದ್ರೆ ಇವರು ತುಂಬಾ ಜಾಸ್ತಿ ಮೇಲೆ ಹೇಳ್ತಾರಲ್ಲ, ಹೈಟ್ ಮಾಡ್ಕೊಂಡು ಕೆಲವು ಬಾರಿ ಬಡ ಚಗಾಕೆ ಹೇಳ್ತಾ ಇದಾರೆ ಅಂತ ಹಿಂದಿನಲ್ಲಿ ಹೇಳ್ತಾರಲ್ಲ, ಆ ರೀತಿ ಹೇಳ್ತಾರೆ. ಆದ್ರೆ ಇದು ಆ ರೀತಿ ಅವ್ರು ಹೇಳಿ ಅಪರಾಧ ಮಾಡ್ತಾರೆ. ಅದಕ್ಕೋಸ್ಕರ ನಾವು ತುಂಬಾ ಹೊಸಬ್ರು ಮುಂದೆ ಹೇಳಬಾರ್ದು. ಅವ್ರಿಗೆ ಬರೀ ನಾವು ಹರಿನಾಮ ಜಪ ಮಾಡಿಸ್ಬೇಕು, ಅದ್ರಲ್ಲಿ ಅಪರಾಧ ಆಗೋದಿಲ್ಲ. ಆದ್ರೆ ನಾವು ಮಹಿಮೆಗಳನ್ನ ಹೊಸಬ್ರಿಗೆ ಹೇಳಬಾರ್ದು. ಸತ್ಸಂಗದಲ್ಲಿ ಕರೆದು ಅದಾದ್ಮೇಲೆ ಕ್ರಮೇಣ ಹೇಳ್ಬೋದು. 10ನೇದು ಇಷ್ಟೊಂದು ವಿಷಯಗಳ ಬಗ್ಗೆ ತಿಳಿದುಕೊಂಡರು, ಅರ್ಥ ಮಾಡಿಕೊಂಡ ನಂತರ ಪವಿತ್ರ ಭಗವಂತನ ನಾಮಜಪದಲ್ಲಿ ಸಂಪೂರ್ಣ ನಂಬಿಕೆ ಇಲ್ಲದಿರುವುದು. ಇದು 10ನೇ ಅಪರಾಧ. ಇಷ್ಟೊಂದೆಲ್ಲ ತಿಳ್ಕೊಂಡ್ರು ನಂಬಿಕೆ ಇಲ್ಲ, ಇನ್ನು ಭಗವಂತನ ನಾಮದಲ್ಲಿ ಶ್ರದ್ಧೆ ಮೂಡ್ತಾ ಇಲ್ಲ. ಆಮೇಲೆ ಅದಷ್ಟೇ ಅಲ್ಲ, ಮತ್ತೆ ಇನ್ನು ಭೌತಿಕ ಮೋಹ ಆಸಕ್ತಿ ಬಾಂಧವ್ಯಗಳನ್ನ ರಕ್ಷಿಸಿಕೊಳ್ಳುವುದು, ಕಾಪಾಡ್ಕೊಂಡು ಇಟ್ಕೊಳ್ತಾರೆ. ಇದು ಅಂದ್ರೆ ಭೌತಿಕ ಆಸಕ್ತಿಯನ್ನ ಇನ್ನು ಮೇಂಟೈನ್ ಮಾಡ್ತಾರೆ. ಇದು 10ನೇ ಅಪರಾಧ. ಅದಾದ್ಮೇಲೆ ಅದಕ್ಕೋಸ್ಕರ ಹೇಳ್ತಾರೆ, ಈ ಎಲ್ಲಾದ 10 ಅಪರಾಧಗಳು ಇವರ ತಾಯಿ ಯಾರು ಗೊತ್ತಿದ್ಯಾ? ತಾಯಿನೇ ಅಲ್ಲ, ಎಲ್ಲ ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಈ 10 ನಾಮಾಪರಾಧಗಳು ಹುಟ್ಟೋದು ಒಂದು ತಾಯಿಯ ಗರ್ಭದಲ್ಲಿ. ಯಾರು ಗೊತ್ತಾ ತಾಯಿ? ಮಹಾತಾಯಿ. ಕೇಳಿಸ್ಕೊಳ್ಳಿ, ಧ್ಯಾನಪೂರ್ವಕವಾಗಿ ಜಪ ಮಾಡದೇ ಇರುವುದು, ಧ್ಯಾನಪೂರ್ವಕವಾಗಿ ಜಪ ಮಾಡದೇ ಇರುವುದು, ಇದು ಎಲ್ಲಾ ನಾಮಾಪರಾಧಗಳನ್ನು ಸೃಷ್ಟಿ ಮಾಡುತ್ತಂತೆ. ಇವರು ಮಹಾತಾಯಿ. ಅದಕ್ಕೋಸ್ಕರ ನಾ ಜಪ ಮಾಡುವಾಗೆಲ್ಲ ಹೇಗ್ ಮಾಡ್ಬೇಕು? ಟಿವಿ ನೋಡ್ಕೊಂಡು, ವಾಟ್ಸ್ಆಪ್ ರೀಲ್ಸ್ ನೋಡ್ಕೊಂಡು, ಬೇರೆಯವ್ರ ಹತ್ರ ಮಾತಾಡ್ತಾ ಮುಗ್ದಾಯ್ಬಿಡೋದು. ಇವತ್ತು ತುಂಬಾ ಫಾಸ್ಟ್ ಆಗೋದು, ತುಂಬಾ ಖುಷಿ ಬಂದಿದೆ. ಈ ರೀತಿ ಜಪ ಮಾಡ್ತಾ ಇದ್ರೆ ಏನಾಗುತ್ತೆ? ಅಪರಾಧ ಆಗುತ್ತೆ. ಈ ಅಪರಾಧದಿಂದ ಏನಾಗುತ್ತೆ? ನಮಗೆ ಮುಂದೆ ಜಪ ಮಾಡುವಂತ ರುಚಿ ಕಳ್ಕೊಂಡ್ಬಿಡ್ತೀವಿ ನಾವು. ಅದಕ್ಕೋಸ್ಕರ ಎಷ್ಟೋ ಬಾರಿ ಜನ ಜಪ ಮಾಡ್ತಾ ಇರ್ತಾರೆ, ಆದ್ರೆ ಬಿಟ್ಬಿಡ್ತಾರೆ ಮಧ್ಯ. ಯಾಕೆ? ಇದಾಗುತ್ತೆ. ಆಮೇಲೆ ಅಪರಾಧ ಆಗುತ್ತೆ. ಒಂದು ತುಂಬಾ ಮುಖ್ಯವಾಗಿರೋದು, ನಾವು ಬೇರೆ ಮಹಾನ್ ಸಂತರ ಅಪರಾಧ ಮಾಡಬಾರ್ದು. ಅದಕ್ಕೋಸ್ಕರ ತುಂಬಾ ಜಾಗರೂಕವಾಗಿರ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಶ್ರೀಲ ಪ್ರಭುಪಾದ ಕಿ ಜಯ.